ಸರ್ ಇದು ಇನ್ಕ್ಲೂಡ್ ಆಗಿರ್ತದೆ ಸರ್. ಇದು ರ್ಯಾಂಪ್ ವರ್ಕ್ ಇದು ಬಂದ್ಬಿಟ್ಟು ಪಾರ್ಕಿಂಗ್ ಏರಿಯಾ ಸರ್. ಇದು ಪಾರ್ಕಿಂಗ್ ಆಲ್ಮೋಸ್ಟ್ ದೊಡ್ಡದಾಗಿದೆ, ಆಲ್ಮೋಸ್ಟ್ 3 XUV. ಸೊ ಇದು ಬಂದ್ಬಿಟ್ಟು ಗ್ರೌಂಡ್ ಫ್ಲೋರ್ ಸರ್. ಬ್ಲಾಕ್ ಗ್ರಾನೈಟ್ ಯೂಸ್ ಮಾಡಿದೆ ಸರ್. ನೀವು ಫೀಲ್ ಮಾಡ್ಬೋದು ಇಲ್ಲಿ ಕಾಲಲ್ಲಿ ಫೀಲ್ ಮಾಡಿದ್ರೆ ಲೆದರ್ ಫಿನಿಶ್. ಇದು ಡಬಲ್ ಡೋರ್ ಸರ್. ಇದು ಓಪನಿಂಗ್ ಇದೇ ತರ ಬೇಕು ಅಂತ ಹಾರ್ಡ್ ವುಡ್ ಅಲ್ಲಿ ಮಾಡಿರೋದು ಸರ್. ಫುಲ್ ಕಂಪ್ಲೀಟ್ ಟೀಕ್ ಹಾರ್ಡ್ ವುಡ್. ಆಮೇಲೆ ಇಲ್ಲಿ ಟಿವಿ ಬರ್ತದೆ. ಇದು ಪೂಜಾ ರೂಮ್ ಸರ್. ಇದು ವಾಟರ್ ಫ್ಲೋ ನಾನು ಚೇಂಜ್ ಮಾಡಬಹುದು. ಟ್ಯಾಂಡಮ್ ಬಾಕ್ಸ್ ತೋರಿಸಿದ್ನ ಸರ್. ಇದು ಟ್ಯಾಂಡಮ್ ಬಾಕ್ಸ್ ಮಾಸ್ಟರ್ ಬೆಡ್ರೂಮ್ ಸೇಮ್ ಅದೇ ಡಯಾಗ್ನಲ್ ನ ಫ್ಲೋ ಹಂಗೆ ಮ್ಯಾಚ್ ಆಗ್ತದೆ. ಇದು ಪೂಜಾ ರೂಮ್ ಗೆ ಲೈಟ್ ಬರ್ತಾ ಇದೆ ಅಂದ್ಬಿಟ್ಟು ಆ ಲೈಟ್ ಬರ್ತಿರೋದು ಮೇಲ್ ಟಾಪ್ ಅಲ್ಲಿ. ಇದು ಈ ಕಡೆಗೆ ಹೋಗಿ ಇಲ್ಲಿ ಹಂಗೆ ಫ್ಲೋ ಮಾಡ್ಬೋದು. ಇಲ್ಲಿ ಬಂದ್ರೆ ಇಲ್ಲಿ ಫುಲ್ ಕಂಪ್ಲೀಟ್ ಆಗಿ ಅದ್ರ ನೀವು ಅಬ್ಸರ್ವ್ ಮಾಡ್ಬೋದು. ಇನ್ನೊಂದು ಹೈಲೈಟ್ ಏನ್ ಹೇಳಿ ಸರ್, ಮೇಲ್ಗಡೆ ಇದು ಗಜೀಬೋ ಅಂತ ಕರಿತೀವಿ. ಇದು ಹೈಟ್ ಮಾಡಿ ಮುಂಚೆ ಗವಾಕ್ಷಿ ಅಂತ ಇದ್ರಲ್ಲ ಸರ್, ಕಿಂಡಿ ಮೇಲ್ ಇಡೋದು ಸೈಡ್ ಅಲ್ಲಿ ಇಡೋದು, ಆ ಗವಾಕ್ಷಿನ ಇಲ್ಲಿ ಇಂಟ್ರೊಡ್ಯೂಸ್ ಮಾಡಿದೀವಿ ಆಕ್ಚುಲ್ ಆಗಿ. ಅಂದ್ರೆ ಇಷ್ಟು ಬಿಲ್ಡಿಂಗ್ಸ್ ಇಷ್ಟು ವರ್ಷ ಅಲ್ಲಿ ಮಾಡಿರ್ತೀನಿ, ಎಷ್ಟೊಂದು ಜನಕ್ಕೆ ತೋರಿಸಿರ್ತೀನಿ. ಇದು ನನಗೂ ಆಕ್ಚುಲಿ ಹೊಸದು ಈ ತರ ಒಂದು ಕಾನ್ಸೆಪ್ಟ್. ಮತ್ತೆ ಸಬ್ಸ್ಕ್ರೈಬರ್ಸ್ ಕೂಡ ಹೊಸದಾಗಿ ನೋಡಿರ್ತಾರೆ. ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ಪವನ್ ಮಾತಾಡ್ತಿರೋದು. ಸೊ ನಿಮ್ಮ ಮುಂದೆ ಒಂದು ಡಿಫ್ರೆಂಟ್ ಆಗಿರೋ ಒಂದು ಪ್ರಾಜೆಕ್ಟ್ ಕೂಡ ತೋರಿಸ್ತೀನಿ. ಸೊ ಈ ಪ್ರಾಜೆಕ್ಟ್ ನೀವು ಯೂಶ್ವಲಿ ನೋಡೇ ಇರಲ್ಲ. ಸೊ ಮೇಲಿಂದ ಒಂದು ಕೆಳಗೆ ತನಕ ನೋಡಿ, ಇದೊಂದು ಟ್ರೆಡಿಷ್ನಲ್ ಕಾಂಟೆಂಪರರಿ ಎರಡೂ ಒಂಥರ ಮಿಕ್ಸ್ಡ್ ಆಗಿ ಒಂದು ಮಾಡಿರೋ ಒಂದು ಪ್ರಾಜೆಕ್ಟ್ ಅಂತ ಹೇಳ್ಬೋದು. ಸೊ ಈ ಪ್ರಾಜೆಕ್ಟ್ ಮಾಡಿರೋರು ಬಂದ್ಬಿಟ್ಟು ಓಮ್ ಸ್ಟ್ಯಾನ್ಸಾ ಅಂತ ಒಂದು ಕನ್ಸ್ಟ್ರಕ್ಷನ್ ಕಂಪನಿ. ಸೊ ಇವರು ಆ್ಯಕ್ಚುಲಿ ಎಂಡ್ ಟು ಇಂಟೀರಿಯರ್ ಕನ್ಸ್ಟ್ರಕ್ಷನ್ಸ್ ಎಲ್ಲ ಕೂಡ ನೋಡ್ಕೊತಾರೆ. ಇವ್ರ ಆಫೀಸ್ ಲೊಕೇಶನ್ ಬಂದ್ಬಿಟ್ಟು ನಮ್ಮ ಬೆಂಗಳೂರು ಅನ್ನಪೂರ್ಣೇಶ್ವರಿ ನಗರ ನಾಗರಬಾವಿ ಹತ್ರನೇ ಬರುತ್ತೆ. ಸೊ ಈ ಪ್ರಾಜೆಕ್ಟ್ ಲೊಕೇಟ್ ಆಗಿರೋದು ಬಂದರು ಉತ್ರಳ್ಳಿ ಅಂತಲೇ. ಸೊ ಇದು ಆಲ್ಮೋಸ್ಟ್ ನಮಗೆ 85 lakhs ಕನ್ಸ್ಟ್ರಕ್ಷನ್ ಕಾಸ್ಟಲ್ಲಿ ಕನ್ಸ್ಟ್ರಕ್ಟ್ ಮಾಡಿದ್ದಾರೆ. ಸೊ ಒಂದು ಎಲಿವೇಶನ್ ನೋಡ್ಬೋದು, ಬ್ರಿಕ್ಸು ಮತ್ತು ಡಿಫ್ರೆಂಟ್ ಆಗಿ ಏನೇನೋ ಪ್ಲ್ಯಾನ್ ಮಾಡಿ ನೀಟಾಗಿ ಕಾಣುತ್ತೆ ಅಂತಲೇ ಹೇಳ್ಬೋದು. ಸೊ ಈ ಪ್ರಾಜೆಕ್ಟ್ ಬಗ್ಗೆ ಫುಲ್ ಡೀಟೇಲ್ಸ್ ಎಲ್ಲ ನೋಡೋಣ ಬನ್ನಿ. ಓಕೆ, ಸೊ ನಮ್ಮ ಮುಂದೆ ನೋಡ್ತಿರ್ಬೋದು ಸುನಿಲ್ ಸರ್ ಇದ್ದಾರೆ, ಓಮ್ ಸ್ಟ್ಯಾನ್ಸಾ ಕಂಪನಿ ಪ್ರೊಪ್ರೈಟರ್ ಅಂತಲೇ ಹೇಳ್ಬೋದು. ನಮಸ್ತೆ ಸರ್. ನಮಸ್ತೆ ಸರ್. ಯೂಶಲಿ ಏನಂದರೆ ನಿಮ್ಮ ಎಕ್ಸ್ಪ್ಲನೇಷನ್ನು, ನಿಮ್ಮ ಪ್ರಾಜೆಕ್ಟ್ ಪ್ಲಾನಿಂಗ್ ಎಲ್ಲ ಒಂಥರ ಡಿಫ್ರೆಂಟ್ ಆಗಿರುತ್ತೆ, ಯೂನಿಕ್ ಆಗಿರುತ್ತೆ ಅಂತಲೇ ಹೇಳ್ಬೋದು. ಸೊ ಅದೇ ಥರ ಇವತ್ತೊಂದು ಸೂಪರ್ ಆಗಿರೋ ಒಂದು ಪ್ರಾಜೆಕ್ಟ್ ಕೂಡ ತೊಗೊಂಬಂದಿದ್ದೀರಾ. ಸರ್, ಈ ಪ್ರಾಜೆಕ್ಟ್ ಬಗ್ಗೆ ಡೀಟೇಲ್ಸ್ ಹೇಳಕ್ಕೆ ಮುಂಚೆ ನಿಮ್ಮ ಕಂಪನಿ ಬಗ್ಗೆ ಸ್ವಲ್ಪ ಡೀಟೇಲ್ಸ್ ಹೇಳಿ ಸರ್. ನಮ್ಮದು ಹೋಮ್ ಸ್ಟ್ಯಾನ್ಸಾ ಅಂದ್ಬಿಟ್ಟು 2014 ಎಸ್ಟಾಬ್ಲಿಷ್ ಆಗಿರೋದು ಇದು ಕಂಪನಿ. ಆಲ್ಮೋಸ್ಟ್ 70+ ಪ್ರಾಜೆಕ್ಟ್ಸ್ ನಾವು ಇನ್ ಆ್ಯಂಡ್ ಅರೌಂಡ್ ಬ್ಯಾಂಗ್ಳೂರ್ ಮಾಡಿದ್ವಿ. ಬ್ಯಾಂಗ್ಳೂರ್, ಮೈಸೂರು, ತುಮಕೂರು ಇಲ್ಲೆಲ್ಲ ನಮ್ಮದು ಪ್ರೆಸೆನ್ಸ್ ಇದೆ ಆ್ಯಕ್ಚುಲಿ. ಓಕೆ ಸೂಪರ್ ಸರ್. ನಿಮ್ಮ ಆಫೀಸ್ ಲೊಕೇಶನ್ ಎಕ್ಸಾಕ್ಟ್ಲಿ ಎಲ್ಲಿ ಬರುತ್ತೆ ಸರ್? ನಮ್ದು ಬಂದ್ಬಿಟ್ಟು ನಾಗರಬಾವಿ ಅನ್ನಪೂರ್ಣೇಶ್ವರಿ ನಗರದಲ್ಲಿ ಎಕ್ಸ್ಪೀರಿಯನ್ಸ್ ಸೆಂಟರ್ ಇದೆ. ಅಲ್ಲೂ ಕಂಪ್ಲೀಟ್ ಒಂದು ಮನೆ ಸೆಟಪ್ ತರ ಎಕ್ಸ್ಪೀರಿಯನ್ಸ್ ಮಾಡ್ಬೋದು. ಎಸ್ ಸರ್. ಸೂಪರ್ ಸರ್. ಓಕೆ, ಸೊ ಈ ಪ್ರಾಜೆಕ್ಟ್ ಇವಾಗ ಲೊಕೇಟ್ ಆಗಿರೋದು, ಆಮೇಲೆ ಈ ಪ್ರಾಜೆಕ್ಟ್ ಬಗ್ಗೆ ಸ್ವಲ್ಪ ಡೀಟೇಲ್ಸ್ ಹೇಳಿ. ಎಸ್ ಸರ್. ಇದು ಲೊಕೇಟ್ ಆಗಿರೋದು ಉತ್ರಳ್ಳಿಯಲ್ಲಿ ಲೊಕೇಟ್ ಆಗಿರೋದು ಸರ್. ಇದು 30-40 ಸೈಟ್ ಸರ್. 30 ಹಿಂಗ್ ಅಗಲ ಇದೆ. ಇನ್ ಡೆಪ್ತ್ ಅಲ್ಲಿ ಬಂದ್ಬಿಟ್ಟು 40 feet ಇದೆ. ಇದು ನಾರ್ತ್ ಫೇಸಿಂಗ್ ಸೈಟ್ ಸರ್. ನಾರ್ತ್ ಫೇಸಿಂಗ್ ಸೈಟ್. ಸೊ ಯೂಶಲಿ ಏನಂದ್ರೆ ಸರ್, ಎಲಿವೇಶನ್ ಬಂದ್ಬಿಟ್ಟು ಕ್ಲೈಂಟ್ಸ್ ಎಲ್ಲ ಡಿಫ್ರೆಂಟ್ ಆಗಿರಬೇಕು, ಯೂನಿಕ್ ಆಗಿರಬೇಕು, ಒಂದು ಥೀಮ್ ಇಟ್ಕೊಂಡು ಕೇಳ್ತಾರೆ ಅಥವಾ ಒಂದು ಫೋಟೋ ತೋರಿಸ್ಬಿಟ್ಟು ಕೇಳ್ತಾರೆ. ಬಟ್ ಈ ತರ ಫೋಟೋ ನಾನು ಎಲ್ಲೂ ನೋಡಿಲ್ಲ, ನೀವೇ ಪ್ಲಾನ್ ಮಾಡಿರೋದಂತ ಗೊತ್ತಾಗುತ್ತೆ. ಸೊ ಇದು ಯಾವ ತರ ಪ್ಲಾನ್ ಮಾಡಿ ಸರ್? ಪ್ರತಿಯೊಂದು ಇದನ್ನು ಥೀಮ್ ಬೇಸ್ಡ್ ಆಗಿ ಮಾಡ್ತೀವಿ. ಕ್ಲೈಂಟ್ಸ್ ರಿಕ್ವೈರ್ಮೆಂಟ್ಸ್ ಏನು ಅಂತ ತಗೊಂಡ್ಬಿಟ್ಟು ಕಂಪ್ಲೀಟ್ ಆಗಿ ಅವ್ರ ಥೀಮ್ ನಮ್ದು ಐಡಿಯಾಸ್ನ ಬ್ಲೆಂಡ್ ಮಾಡ್ಬಿಟ್ಟು ಮಾಡ್ತೀವಿ ಜನರಲ್ ಆಗಿ. ಇದು ಬಂದ್ಬಿಟ್ಟು ಎಲ್ಲೂ ನೋಡಕ್ಕಾಗಲ್ಲ. ಈ ಲೇಔಟ್ ಅಲ್ಲಿ ಫುಲ್ ನೀವು ನೋಡ್ಬೋದು, ಎಲ್ಲೂ ಕಾಣಿಸಿರಲ್ಲ ಈ ತರದ್ದು ನಿಮಗೆ. ಇದೊಂದು ಡಿಫ್ರೆಂಟ್ ಥೀಮ್ ಅಲ್ಲಿ ಮಾಡಿದೀವಿ ಸರ್. ಫುಲ್ ಕಂಪ್ಲೀಟ್ ಆದಷ್ಟು ಜಾಸ್ತಿ ನ್ಯಾಚುರಲ್ ಮೆಟೀರಿಯಲ್ಸ್ ಯೂಸ್ ಮಾಡಿದೀವಿ. ಇಲ್ಲಿ ನೋಡ್ಬೋದು ನ್ಯಾಚುರಲ್ ಕ್ಲಾಡಿಂಗ್ ಸರ್. ನ್ಯಾಚುರಲ್ ಕ್ಲೇ ಇದು ಜಸ್ಟ್ ಹಾರಿಜಾಂಟಲ್ ವರ್ಟಿಕಲ್ ಆಗಿ ಪ್ಲೇಸ್ ಮಾಡೋದು ಅಲ್ದಿರಾ ಇಲ್ಲಿ ಏನ್ ಮಾಡಿದೀವಿ, ಹೆರಿಂಗ್ ಬೋನ್ ಡಿಸೈನ್ ಅಂತ ಕರಿತೀವಿ ಸರ್. ಆ ಹೆರಿಂಗ್ ಬೋನ್ ಡಿಸೈನ್ ಅಲ್ಲಿ ಇದು ಮಾಡಿದೀವಿ ಆಕ್ಚುಲ್ ಆಗಿ. ಮೇಲೆ ಆರೆಂಜ್ ಶೇಡ್ ನೋಡ್ತಾ ಇದ್ದೀರಲ್ಲ, ಕ್ಲೌಡ್ ತರ ಫಾರ್ಮ್ ಆಗಿರೋದು, ಅದು ಆರ್ಚಿ ಕಾಂಕ್ರೀಟ್ ಅಂದ್ಬಿಟ್ಟು ಸರ್. ಅದು ಫುಲ್ ಕಂಪ್ಲೀಟ್ ಆಗಿ ಆರ್ಚಿ ಕಾಂಕ್ರೀಟ್ ಅಂದ್ಬಿಟ್ಟು. ನೆಕ್ಸ್ಟ್ ಅದ್ರ ಟಾಪ್ ಅಲ್ಲಿ ಬಂದ್ಬಿಟ್ಟು ಯು ಕ್ಯಾನ್ ಸಿ ದೋಸ್ ಆರ್ಚಸ್ ಸರ್. ಆರ್ಚಸ್ ಇದೆ ನೋಡಿ, ಅದು ಫುಲ್ ಕಂಪ್ಲೀಟ್ ಆರ್ಚ್ ಥೀಮು ಈ ತರ ಒಂಥರ ಆರ್ಕಿಟೆಕ್ಚರಲ್ ಬೇಸಿಸ್ ಮೇಲೆ ಮಾಡಿರೋದು. ಓಕೆ ಸೂಪರ್ ಸರ್. ಸೊ ಇವಾಗ ನಿಮ್ಮ ಪ್ರಾಜೆಕ್ಟ್ ಅಲ್ಲಿ ಇದು ಫ್ರಂಟ್ ಎಲ್ಲಾನು ಇನ್ಕ್ಲೂಡ್ ಆಗಿರುತ್ತೆ ಅಥವಾ? ಎಸ್ ಸರ್, ಇದು ಇನ್ಕ್ಲೂಡ್ ಆಗಿರ್ತದೆ ಸರ್. ಇದು ರ್ಯಾಂಪ್ ವರ್ಕ್. ಇದು ಇಲ್ಲಿ ಸಾದ್ರಲ್ಲಿ ಸ್ಟೋನ್ ಯೂಸ್ ಮಾಡಿದೀವಿ. 3 inches ಥಿಕ್ ಇರ್ತದೆ ಇದು. ಅದಾದ್ಮೇಲೆ ಪ್ಲಾಂಟರ್ ಬಾಕ್ಸ್ ಕೊಟ್ಟಿದೀವಿ ಸರ್ ಅಲ್ಲಿ.
ಪ್ಲಾಂಟರ್ ಬಾಕ್ಸ್ ಕೊಟ್ಟಿದ್ದೀವಿ. ಇದು ಕ್ಲೈಂಟ್ ರಿಕ್ವೈರ್ಮೆಂಟ್ ಇತ್ತು, ಸೊ ಇದು ಕಂಪ್ಲೀಟ್ ಆಗಿ ಪ್ಲಾಂಟರ್ ಬಾಕ್ಸ್ ಮಾಡಿದ್ದೀವಿ ಇದು. ಓಕೆ ಓಕೆ ಓಕೆ. ಇವಾಗ ಗೇಟ್ ಬಂದ್ಬಿಟ್ಟು ಎಷ್ಟು ಹೈಟು ಮತ್ತೆ ಯಾವ ಮೆಟೀರಿಯಲ್ ಯೂಸ್? ಸರ್ ಇದು MS ಮೆಟೀರಿಯಲ್ ಯೂಸ್ ಮಾಡಿರೋದು, ಫುಲ್ ಕಂಪ್ಲೀಟ್ MS ಮೆಟೀರಿಯಲ್ ಇದೆ. ಇದು ನೀವು ನೋಡ್ಬೋದು ಸ್ಲಾಂಟ್ ಆಗಿ ಟಿಲ್ಟ್ ಮಾಡಿದೀವಿ ಸರ್. ಏನಂದ್ರೆ ಪ್ರೈವಸಿಗೋಸ್ಕರ, ಒಡೆ ಇರೋರು ಕಾಣಿಸ್ಬಾರ್ದು ಅನ್ನೋದಕ್ಕೋಸ್ಕರ ಪ್ರೈವಸಿಗೋಸ್ಕರ ಟಿಲ್ಟ್ ಮಾಡಿ ಡಿಫ್ರೆಂಟ್ ಶೇಪ್ ಅಲ್ಲಿ ಮಾಡಿದೀವಿ. ಹೈಟ್ ಬಂದ್ಬಿಟ್ಟು 5 feet ಹೈಟ್ ಇದೆ ಸರ್. ಫುಲ್ ಲೆಂತ್ ಕೊಟ್ಟಿದ್ದೀವಿ ಸರ್. ಎಸ್ ಸರ್. ಓಕೆ ಸರ್. ಸೊ ಇದು ಪೆಡೆಸ್ಟ್ರಿಯನ್ ವಾಕ್ ವೇಗೆ ಇಲ್ಲೊಂದು ಗೇಟ್ ಇದೆ, ಅದು ವೆಹಿಕಲರ್ ಮೂವ್ಮೆಂಟ್ಗೆ ಅಂತ ಮಾಡಿದ್ದೀವಿ. ಆಮೇಲೆ ಎಲಿವೇಶನ್ ಅಲ್ಲಿ ನೀವು ಇನ್ನೊಂದು ಅಬ್ಸರ್ವ್ ಮಾಡಿದ್ರೆ ಸರ್, ಆರ್ಚಸ್ ಕರ್ವ್ಸ್ ಎಲ್ಲ ಮಾಡಿದೀವಿ ಅದರಲ್ಲಿ. ಹೌದು, ಸೈಡ್ ಎಲ್ಲ ತುಂಬಾ ಡೆಡಿಕೇಟೆಡ್ ಆಗಿ ಟೈಮ್ ಕೊಟ್ಟು ಮಾಡಿರೋದು ಆಕ್ಚುಲಿ ಪ್ರತಿಯೊಂದನ್ನು. ಆರ್ಚಸ್ ಕರ್ವ್ಸ್ ಯೂಶಲಿ ಒಂದು 3D ಡಿಸೈನ್ ಮಾಡಿರ್ತೀರಾ, ಅದ್ರ ಪ್ರಕಾರನೇ ಎಕ್ಸಿಕ್ಯೂಟ್ ಆಗಿರುತ್ತೆ. ಎಸ್ ಸರ್. ಸೂಪರ್. ಇದು ಬಂದ್ಬಿಟ್ಟು ಪಾರ್ಕಿಂಗ್ ಏರಿಯಾ ಸರ್. ಇದು ಪಾರ್ಕಿಂಗ್ ಆಲ್ಮೋಸ್ಟ್ ದೊಡ್ಡದಾಗಿದೆ, ಆಲ್ಮೋಸ್ಟ್ 3 XUV ನಿಲ್ಸ್ಬೋದು. ಆದ್ರೆ ನಾವು ಡಿಸೈನ್ ಪ್ರಕಾರ ಕನ್ಸಿಡರ್ ಮಾಡಿ ಜಸ್ಟ್ 2 ಕಾರ್ಸ್ ಅಂದ್ಬಿಟ್ಟು ಪ್ಲಸ್ 2 ವೀಲರ್ಸ್ಗೆ ಅಂತ, ಒಂದು ಸೆಡನ್ ಕ್ಲಾಸ್ಗೆ, ಇನ್ನೊಂದು ಬಂದ್ಬಿಟ್ಟು ಹ್ಯಾಚ್ ಬ್ಯಾಕ್ಗೆ ಅಂತ ಜನರಲ್ ಆಗಿ ಪ್ಲಾನ್ ಮಾಡ್ತೀವಿ ಸರ್ ನಾವು. ಇಲ್ಲಿ ಟೋಟಲ್ ಆಗಿ ಎಷ್ಟು ಪಿಲ್ಲರ್ಸ್ ಬರುತ್ತೆ ಸರ್? ಸರ್ ಇದರಲ್ಲಿ 12 ಪಿಲ್ಲರ್ಸ್ ಇದೆ ಸರ್. ಇಲ್ಲಿ ಫುಲ್ ಕಂಪ್ಲೀಟ್ ಆಗಿ 8 inches ಬ್ಲಾಕ್ಸ್ ಯೂಸ್ ಮಾಡಿದೀವಿ. ಇದು ಕ್ಲೈಂಟ್ ರಿಕ್ವೆಸ್ಟ್ ಮೇಲೆ 8 inches ಬ್ಲಾಕ್ಸ್ ಯೂಸ್ ಮಾಡಿದೀವಿ ಇದು. ಎಸ್ ಸರ್. ಆಮೇಲೆ ಇದು ಸಂಪ್ ಇದೆ ಸರ್. ಇದು 12,000 ಲೀಟರ್ಸ್ ಕೆಪಾಸಿಟಿ ಸಂಪ್ ಇದೆ. ಒಳಗಡೆ ಎಲ್ಲ ಕಂಪ್ಲೀಟ್ ಆಗಿ ಟೈಲ್ಸ್ ಹಾಕಿದೀವಿ, ವೇಸ್ಟ್ ಟೈಲ್ಸ್ ಯೂಸ್ ಮಾಡಿ. ಒಳಗಡೆ ಟೈಲ್ಸ್ ಬಂದಿದೆ. ಟೈಲ್ಸ್ ಬಂದಿದೆ. ಓಕೆ. ಯೂಶುವಲಿ ಏನಕ್ಕೆ ಸರ್ ಟೈಲ್ಸ್ ಏನಿಲ್ಲ, ಕ್ಲೀನ್ಲಿನೆಸ್ ಮೇಂಟೆನೆನ್ಸ್ಗೆ ತುಂಬಾ ಈಸ್ ಆಫ್ ಮೇಂಟೆನೆನ್ಸ್ ಇರ್ತದೆ ಅಂತ ಇದನ್ನ ಜನರಲ್ ಆಗಿ ಮಾಡ್ತೀವಿ ಸರ್. ಇದು ಸರ್, ಇದು ಬಂದ್ಬಿಟ್ಟು ಮೀಟರ್ಗೆ ಸರ್. ಇದು ಕಾವೇರಿ ವಾಟರ್ ಬರ್ತದೆ, ಆ ಮೀಟರ್ಗೋಸ್ಕರ ಅಂತ ಇದೊಂದು ಚೇಂಬರ್ ತರ ಪ್ರೊವಿಷನ್ ಕೊಟ್ಟಿದ್ದೀವಿ. ಎಸ್ ಸರ್. ವಿತ್ ಗ್ರಾನೈಟ್ ಬೀಡಿಂಗ್ ಇದೆ ಫುಲ್ ಕಂಪ್ಲೀಟ್ ಆಗಿ. ಸೂಪರ್ ಸರ್. ವಿಟ್ರಿಫೈಡ್ ಟೈಲ್ಸ್ ಯೂಸ್ ಮಾಡಿದೀವಿ. ಸೈಜ್ ಎಷ್ಟು ಬರುತ್ತೆ? ಸೈಜ್ ಇದು 2x2 ಸೈಜ್ ಬರ್ತದೆ ಸರ್. 2x2 ಸೈಜ್ ಬರ್ತದೆ. ಕಜಾರಿಯಾ ಬ್ರ್ಯಾಂಡ್ ಇದೆ, ಎಲ್ಲ ಕಂಪ್ಲೀಟ್ ಬ್ರ್ಯಾಂಡೆಡ್ ಇದೆ. ನೆಕ್ಸ್ಟ್ ಇಲ್ಲಿ ಸಿಮೆಂಟ್ ಮತ್ತೆ ಪೇಂಟ್, ವೈರಿಂಗ್, ಸ್ವಿಚಸ್ ಎಲ್ಲ ಯಾವ್ದು? ಎಸ್ ಸರ್. ಸಿಮೆಂಟ್ ಬಂದ್ಬಿಟ್ಟು 43 ಗ್ರೇಡ್ ಬಂದ್ಬಿಟ್ಟು ಅಲ್ಟ್ರಾಟೆಕ್ ಯೂಸ್ ಮಾಡಿದೀವಿ. ಸ್ಟ್ರೆಂತ್ ಆಸ್ಪೆಕ್ಟ್ ಗೆ 53 ಗ್ರೇಡ್ ಬೆರ್ಲಾ ಸೂಪರ್ ಯೂಸ್ ಮಾಡಿದೀವಿ. ಕಂಪ್ಲೀಟ್ ಎಲ್ಲ ಆದಿತ್ಯ ಬೆರ್ಲಾ ಗ್ರೂಪ್ ಅದು ಬರ್ತದೆ. ಆದಿತ್ಯ ಬೆರ್ಲಾ. ಎಸ್ ಸರ್. ಓಕೆ. ನೆಕ್ಸ್ಟ್ ಇದು ಸರ್, ಇದು ಬಂದ್ಬಿಟ್ಟು UPS ರೂಮ್ ಅಂತ ಸರ್. ಇದು ಫುಲ್ ಕಂಪ್ಲೀಟ್ ಆಗಿ UPS, ಏನೇ ಸ್ಟೋರೇಜ್ ಇದ್ರು, ಏನೇ ಮಾಡ್ಬೇಕಂದ್ರೂ ಇದು ಮಾಡ್ತೀವಿ. ಗಾಳಿ ಬೆಳಕು ಇರಬೇಕು ಅಂದ್ಬಿಟ್ಟು ಫುಲ್ ಕಂಪ್ಲೀಟ್ ಪಾರ್ಕಿಂಗ್ ಅಲ್ಲಿ ಪರ್ಫೋರೇಟೆಡ್ ಶೀಟ್ಸ್ ನ ಯೂಸ್ ಮಾಡಿದೀವಿ ಸರ್. ವೆಲ್ ವೆಂಟಿಲೇಟೆಡ್ ಸ್ಪೇಸ್ ಪ್ರೈವಸಿ ತರನೂ ಅಷ್ಟೇ. ಮತ್ತೆ ಗಾಳಿಗೂ ಇದಾಗ್ತದೆ ಇದು. ಓಕೆ. ನೆಕ್ಸ್ಟ್ ಇಲ್ಲಿ ಬಂದ್ಬಿಟ್ಟು ಇನ್ಬಿಲ್ಟ್ ಶೂ ರ್ಯಾಕ್ ಸರ್. ಇದು ನಮ್ದು ಇದು ಇನ್ಬಿಲ್ಟ್ ಸಪರೇಟ್ ಆಗಿ ಪ್ರೊಜೆಕ್ಷನ್ಸ್ ಇರೋದು ಯಾವುದು ಏನಿರಲ್ಲ, ಇದು ಇನ್ಬಿಲ್ಟ್ ವಿತ್ ಪರ್ಫೋರೇಟೆಡ್ ಶೀಟ್. ಓಕೆ. ಸೊ ಗ್ರೇಟ್ ಫಿನಿಶ್ ಅಲ್ಲಿ ಕೊಟ್ಟಿದ್ದೀವಿ. ಗ್ರೇ ಫುಲ್ ಕಂಪ್ಲೀಟ್ ಏನಂದ್ರೆ ಸರ್, ಇದು ಥೀಮ್ ಬೇಸ್ಡ್ ಇದೆ. ಬ್ಲಾಕ್, ಬ್ರೌನ್, ವೈಟ್, ಗ್ರೇ ಈ ಥೀಮ್ಸ್ ಬಿಟ್ಟು ಬೇರೆದು ಯಾವುದು ಹೋಗಲ್ಲ. ಒಂದು ಸ್ವಲ್ಪ ಎಲ್ಲೋ ಗ್ರೀನ್ ಟಿಂಟ್ ಇರ್ತದೆ ಬಾಲ್ಕನೀಸ್ಗೆ. ಇದು ಕಂಪ್ಲೀಟ್ ಆಗಿ 1 BHK ಸರ್. ಇದು ರೆಂಟಲ್ ಪರ್ಪಸ್. ಇದು ಕೂಡ ಡೋರು ವಿಡ್ತ್ ಮತ್ತೆ ಲೆಂತ್ ಎಲ್ಲ ಜಾಸ್ತಿನೇ ಇದೆ ಸರ್. ಫುಲ್ ಹೈಟ್ ವರ್ಗೂ ತಗೊಂಡಿದೀವಿ ಆಕ್ಚುಲ್ ಆಗಿ ಟೀಕ್ ಡೋರ್ ನ. ಇದು ಇದು ಅಗ್ಲಾನು ಅಷ್ಟೇನೆ 3.5 ಇದೆ ಸರ್. ಇದು 4 feet ಟೋಟಲ್ ಆಗಿದೆ. ಡೋರ್ ಶಟರ್ ಬಿಡ್ತ್ ಬಂದ್ಬಿಟ್ಟು 3.5 ಇದೆ ಸರ್. ವುಡ್ ಎಲ್ಲ ಯಾವುದು? ವುಡ್ ಎಲ್ಲ ಟೀಕ್ ವುಡ್ ಮಾಡಿದ್ವಿ ಸರ್. ಪ್ರೀಮಿಯಂ ಆಗಿ ಲುಕ್ ಕಾಣಿಸುತ್ತೆ. ಆಮೇಲೆ ಆ ವಿಡ್ತ್ ನೋಡಬಹುದು ಸರ್ ನೀವು. 8x4 ಸೆಕ್ಷನ್ ಕೊಟ್ಟಿದೀವಿ. ಓಕೆ. ಯೂಶಲಿ ಇನ್ನೊಂದು ಏನಂದ್ರೆ ಎಲ್ಲರೂ ವಾಸ್ತು ಅಂತ ಹೇಳ್ತಾರೆ, ಬಟ್ ಇದೆಲ್ಲಾನು ಪರ್ಫೆಕ್ಟ್ ಆಗಿ ವಾಸ್ತು ಪ್ರಕಾರನೇ ಮಾಡಿರಾ. ಮತ್ತೆ ಇದು ಹೈಟ್ ಕೂಡ ಅಷ್ಟೇ. ಸೊ ಇದನ್ನು ವಾಸ್ತು ಪ್ರಕಾರನೇ ಮಾಡಿರೋದು ಸರ್. ಎಲ್ಲ ಪ್ರತಿಯೊಂದು ಕಂಪ್ಲೀಟ್ ವಾಸ್ತು ಪ್ರಕಾರನೇ. ಈ ಹೈಟ್ ಹೇಳಿದ್ರಲ್ಲ ಸರ್, ಹೈಟ್ ಏನಕ್ಕೆ ಅಂದ್ರೆ ಪಾರ್ಕಿಂಗ್ ಇನ್ ಕೇಸ್ ಫ್ಯೂಚರ್ ನೆಕ್ಸ್ಟ್ 20-30 ಇಯರ್ಸ್ ಆಗಿರ್ಬೋದು, ಫ್ಲಡ್ ಆದ್ರೂ ಮನೆ ಓಡೆ ನೀರ್ ಬರಲ್ಲ ಸರ್. ಜನರಲ್ ಆಗಿ ಬ್ಯಾಂಗ್ಳೂರ್ ಏರಿಯಾಸ್ ಫ್ಲಡ್ ಆದ್ರೂ ಏನಾಗ್ತದೆ, ಮಳೆಗೆ ಮನೆ ಓಡೆ ಎಲ್ಲ ನೀರ್ ಹೋಗ್ತದೆ. ಇದೇನಂದ್ರೆ ಎಲಿವೇಟೆಡ್ ಅಲ್ಲಿ ಇಟ್ಟಿದೀವಿ ಮನೆ. ಸೂಪರ್. ನೆಕ್ಸ್ಟ್ ಇಲ್ಲಿ ಲಿಫ್ಟ್ ಆಕ್ಸೆಸ್ ಬರುತ್ತೆ. ಎಸ್ ಸರ್. ಇದು ಲಿಫ್ಟ್ ಆಕ್ಸೆಸ್ ಇದೆ ಸರ್. ಫುಲ್ ಕಂಪ್ಲೀಟ್ ಲಿಫ್ಟ್ ಆಕ್ಸೆಸ್ ಇದೆ. ಇದು ಫುಲ್ ಇಂಟರ್ನಲ್ ಮನೆವರೆಗೂ ಹೋಗ್ತದೆ. ಅದಕ್ಕೆ ಅಂತ ಸೆಕ್ಯೂರಿಟಿ ಸಿಸ್ಟಮ್ ಕೊಟ್ಟಿದ್ದೀವಿ ಸರ್. ಒಂದು ಫಿಂಗರ್ ಪ್ರಿಂಟ್ ಟೆಕ್ನಾಲಜಿ ಇದೆ ಅಥವಾ ನಂಬರಿಂಗ್ ಟೆಕ್ನಾಲಜಿ ಇದೆ. ಸರ್ ಫುಲ್ ಇಂಟರ್ನಲ್ ಅಲ್ಲಿ ಓಪನ್ ಆಗ್ತದೆ ಟಾಪ್ ಫ್ಲೋರ್ ಅಲ್ಲಿ ಅದು. ಸೊ ಇದು ಬಂದ್ಬಿಟ್ಟು ಗ್ರೌಂಡ್ ಫ್ಲೋರ್ ಸರ್. ಇದು ಮೇನ್ ಡೋರ್ಗೆ ಟೀಕ್ ಯೂಸ್ ಮಾಡಿದೀವಿ. 8x4 ಫ್ರೇಮು ವಿತ್ ಶಟರ್ಸ್ ಇದೆ. ಇದು ಟೀಕ್ ಇದೇನೆ ಫುಲ್ ಕಂಪ್ಲೀಟ್ ಆಗಿದೆ. ಶಟರ್ಸ್ ಪಾಲಿಶ್ ಬರ್ತದೆ. ಫಿಟ್ಟಿಂಗ್ಸ್ ಎಲ್ಲ ಸರ್? ಫಿಟ್ಟಿಂಗ್ಸ್ ಎಲ್ಲ ಬಂದ್ಬಿಟ್ಟು ಬ್ರಾಸ್ ಸರ್, ಆಂಟಿಕ್ ಬ್ರಾಸ್ದು. ಇದು ಲಾಕ್ಸ್ ಎಲ್ಲಾನು ಯುರೋಪಲ್ ಸರ್. ಓಕೆ. ಸೊ ಥಿಕ್ನೆಸ್ ಸರ್, ಮೇನ್ ಡೋರ್ ಥಿಕ್ನೆಸ್ ನೋಡ್ಬೋದು. ಇದು ದೊಡ್ಡದಾಗಿದೆ. ಇದು 50 mm ಥಿಕ್ನೆಸ್ ಸರ್. ಮಾಡೋದು ಕಷ್ಟನೇ ಇದೆ. ಸೆಕ್ಯೂರಿಟಿ ಪರ್ಪಸ್ಗೋಸ್ಕರ ಅಂತಾನೆ ಯಾವ್ದು ಸೇಫ್ಟಿ ಗ್ರಿಲ್ ಕೊಟ್ಟಿಲ್ಲ. ಡಬಲ್ ಡೋರ್ನ ಸ್ಯಾಂಡ್ವಿಚ್ ಮಾಡಿದ್ವಿ 50 mm ಸೇಫ್ಟಿ ಇರಲಿ ಅಂದ್ಬಿಟ್ಟು. ಸೂಪರ್ ಸರ್. ಇಲ್ಲಿ ಫ್ಲೋರಿಂಗ್ಸ್ ಎಲ್ಲ ಸರ್, ಇದೆಲ್ಲ ಫ್ಲೋರಿಂಗ್ ಎಲ್ಲಾನು ಕಂಪ್ಲೀಟ್ ಫ್ಲೋರಿಂಗ್ ಬಂದ್ಬಿಟ್ಟು ಎಲ್ಲಿ ರೂಮ್ಸ್ ಎಲ್ಲಾನು ಬಂದ್ಬಿಟ್ಟು ಕಜಾರಿಯಾ ಬ್ರ್ಯಾಂಡ್ ಯೂಸ್ ಮಾಡಿದೀವಿ. ಕಜಾರಿಯಾ ಬ್ರ್ಯಾಂಡ್. ಎಸ್ ಸರ್. ಆಮೇಲೆ ಮೇಲ್ಗಡೆ ಓನರ್ಗೆ ಬಂದ್ಬಿಟ್ಟು
ಬಂದ್ಬಿಟ್ಟು ಸಿಂಪ್ಲೋ ಬ್ರ್ಯಾಂಡ್ ಯೂಸ್ ಮಾಡಿದೀವಿ. ಸಿಂಪ್ಲೋನು ಟಾಪ್ ಬ್ರ್ಯಾಂಡ್ ಇದೆ ಅದು. ಇದು ಡೈಮೆನ್ಷನ್ ಎಷ್ಟು ಬರುತ್ತೆ ಸರ್ ಇದು? ಸರ್ ಇದು ಬಂದ್ಬಿಟ್ಟು ಆಲ್ಮೋಸ್ಟ್ 15/10 ಇದೆ ಸರ್. 15/10 ಇದೆ. ಓಕೆ, ಸೊ ಇದು 1 BHK. ಇದು 1 BHK. ಇದು ಕಿಚನ್ ಸರ್. ಇದು ಬೇಸಿಕ್ ಕಿಚನ್ ಮಾಡಿದೀವಿ, ಇದು ರೆಂಟಲ್ ಪರ್ಪಸ್ಗೆ ಅಂದ್ಬಿಟ್ಟು. ಇದು ಆಕ್ಚುಲಿ ಪ್ರೀಮಿಯಂ ಆಗೇ ಇದೆ. ಎಸ್ ಸರ್, ಹೌದು. ಸೊ ಇದೆಲ್ಲ ಮಾಡರ್ನ್ ಟೈಪ್ ಬರುತ್ತೆ, ಮಾಡರ್ನ್ ಬಾಸ್ಕೆಟ್ಸ್, ಹೈಡ್ರಾಲಿಕ್ ಎಲ್ಲ ಫುಲ್ ಎಲ್ಲಾನು ಕಂಪ್ಲೀಟ್ ಸಾಫ್ಟ್ ಕ್ಲೋಸರ್ಸ್ ಇವೆಲ್ಲ ಕಂಪ್ಲೀಟ್. ಇದು ಸರ್ ಥಿಕ್ನೆಸ್ ಎಷ್ಟು? ಥಿಕ್ನೆಸ್ ಬಂದ್ಬಿಟ್ಟು ಇದು 30 mm ಇದೆ ಸರ್. ಇದು ಗ್ರಾನೈಟ್ ಇದು. ಹೌದು ಸರ್, ಜೆಟ್ ಬ್ಲಾಕ್ ಗ್ರಾನೈಟ್ ಇದು. ಈಸ್ ಆಫ್ ಮೇಂಟೆನೆನ್ಸ್ ಅಂದ್ಬಿಟ್ಟು ಗ್ರಾನೈಟ್ ನ ಪ್ರಿಫರ್ ಮಾಡ್ತೀವಿ ರೆಂಟಲ್ ಪರ್ಪಸ್ಗೋಸ್ಕರ. ಇದನ್ನ ಫುಲ್ ಎಲ್ಲ ಸಾರಿ ಸರ್ ಫಿಟ್ಟಿಂಗ್ಸ್ ಇದೆಲ್ಲಾನು ಜಾಗ್ವಾರ್ ಫಿಟ್ಟಿಂಗ್ಸ್ ಬರ್ತದೆ ಸರ್. ಸ್ಯಾನಿಟರಿ ಇದು CP ಫಿಟ್ಟಿಂಗ್ಸ್ ಏನೇ ಬಂದ್ರೂ ಇದಿದೆ. ಇಲ್ಲಿ UPVC ವೈಟ್ ಕಲರ್ UPVC ಯೂಸ್ ಮಾಡಿದೀವಿ ಸರ್. ಓಕೆ ಓಕೆ ಎಸ್ ಸರ್. ಸೊ ಮಸ್ಕಿಟೋ ಮೆಶ್ ಎಲ್ಲ ಬಂದ್ಬಿಡುತ್ತೆ ವಿತ್ ಮಸ್ಕಿಟೋ ಮೆಶ್ ಬರ್ತದೆ ಸರ್. ಓಕೆ. ದೆನ್ ಲೇಟರ್ ಈ ಕಡೆ ಇಲ್ಲಿ ಬಂದ್ರೆ ಒಂದು ರೂಮ್ ಇದೆ, ಒಂದು ರೂಮ್ ವಿತ್ ಕಾಮನ್ ಟಾಯ್ಲೆಟ್ ಇದೆ. ಇದು ರೂಮ್ ಸರ್. ಇದು ಇಲ್ಲಿ ಲ್ಯಾಮಿನೇಟ್ ಫಿನಿಶ್ ಯೂಸ್ ಮಾಡಿದೀವಿ ಸರ್. ಡೋರ್ಸ್ ಎಲ್ಲ ಫುಲ್ ಲ್ಯಾಮಿನೇಟ್ ಫಿನಿಶ್, ಆದ್ರೆ ವುಡನ್ ಫೀಲ್ ಕೊಡಬೇಕು ಅಂತ ಸೇಮ್ ಮ್ಯಾಚ್ ಮಾಡಿದೀವಿ. ಓಕೆ. ಡೋರ್ಸ್ ಫ್ರೇಮ್ಸ್ ಎಲ್ಲ ಬಂದ್ಬಿಟ್ಟು ಟೀಕ್ ಇದೆ. ಸೇಮ್ ಇದು ಬಂದ್ಬಿಟ್ಟು ವೆಟ್ರಿಫೈಡ್ ಟೈಲ್ಸ್ ಕಜಾರಿಯಾ ಬ್ರ್ಯಾಂಡ್ ಇದೆ ಸರ್. 2x4 ಸೈಜ್ ಯೂಸ್ ಮಾಡಿದೀವಿ ವಿತ್ ಗ್ರೌಟ್ ಫಿಲ್ಲಿಂಗ್ ಮಾಡಿದೀವಿ. ಬ್ಲಾಕ್ ಗ್ರೌಟ್ ಫಿಲ್ಲಿಂಗ್ ಕೊಟ್ಟಿದೀವಿ. ಇದು ಬಂದ್ಬಿಟ್ಟು ಸ್ಟೋರೇಜ್ ಸ್ಪೇಸ್ ಸರ್. ಇದು ಕಂಪ್ಲೀಟ್ ಸ್ಟೋರೇಜ್ ಏನ್ ಬೇಕಂದ್ರೆ ಅದು ಸ್ಟೋರೇಜ್ ಮಾಡಿದೀವಿ. ಲಾಕ್ಸ್ ಬಂದ್ಬಿಟ್ಟು ಸೇಮ್ ಯುರೋಪಾ ಲಾಕ್ಸ್ ಯೂಸ್ ಮಾಡಿ. ಯುರೋಪಾ ಲಾಕ್ಸ್ ಬರುತ್ತೆ. ಯುರೋಪಾ ಲಾಕ್ಸ್ ಕೊಟ್ಟು. ಓಕೆ ಓಕೆ ಓಕೆ. ಸೊ ಯಾವುದು ನೀವು ಮೆಟೀರಿಯಲ್ ಮೇಲೆ ಕಾಂಪ್ರಮೈಸ್ ಅನ್ನೋದೇ ಇಲ್ಲ ಸರ್. ಕ್ವಾಲಿಟಿ ನೀವೇ ಕಣ್ಣಾರೆ ನೋಡ್ತಾ ಇದ್ದೀರಲ್ಲ ಗೊತ್ತಾಗ್ತದೆ. ಮತ್ತೆ ಇನ್ನೊಂದು ಏನು ಅಬ್ಸರ್ವ್ ಮಾಡಿದೆ ಅಂದ್ರೆ ಎಲ್ಲಾ ಕಡೆ ವಿಂಡೋಸ್, ಇಲ್ಲೊಂದಿದೆ ವಿಂಡೋಸ್, ಇಲ್ಲೊಂದಿದೆ. ಸೊ ಎಲ್ಲೂ ವೆಂಟಿಲೇಷನ್ ಲೈಟಿಂಗ್ ಆರ್ಟಿಫಿಷಿಯಲ್ ಲೈಟ್ ಮೇಲೆ ಡಿಪೆಂಡ್ ಆಗೋ ಅವಶ್ಯಕತೆನೇ ಇಲ್ಲ. ಫೈನ್ ಸರ್. ಓಕೆ. ಸೊ ನೆಕ್ಸ್ಟ್ ಬಂದ್ಬಿಟ್ಟು ಸರ್ ಕಾಮನ್ ಟಾಯ್ಲೆಟ್ ಇದೆ ಇಲ್ಲಿ. ಕಾಮನ್ ಟಾಯ್ಲೆಟ್ ಇದು ಸೇಮ್ ಇದು ಎಲ್ಲ ಫುಲ್ ಕಂಪ್ಲೀಟ್ ಬಿಲ್ಡಿಂಗ್ ಅಲ್ಲಿ ಸರ್. ಡೋರ್ ಫ್ರೇಮ್ಸ್ ನೀವು ನೋಡಲ್ಲ, ಇದು ಫುಲ್ ಕಂಪ್ಲೀಟ್ ಆಗಿ ಗ್ರಾನೈಟ್ ಡಬಲ್ ಗ್ರಾನೈಟ್ ನ ಸ್ಯಾಂಡ್ವಿಚ್ ಮಾಡಿ ಡಬಲ್ ಲೇಯರ್ ಅಲ್ಲಿ ಮಾಡಿದೀವಿ. ಇದು ಫಸ್ಟ್ ಲೇಯರ್, ಇದು ಸೆಕೆಂಡ್ ಲೇಯರ್. ಇದು ಲುಕ್ ಪರ್ಪಸ್ಗೆ ಅಥವಾ ಲುಕ್ ಪರ್ಪಸ್ಗೂ ಮೇಂಟೆನೆನ್ಸ್ ಪರ್ಪಸ್ ಎರಡೂನು ಸರ್. ಲುಕ್ಗೂ ಲುಕ್ ಚೆನ್ನಾಗಿರ್ತದೆ. ನಮ್ ಬ್ಲಾಕ್ ಥೀಮ್ ಇರೋದ್ರಿಂದ ಬ್ಲಾಕ್ ಗ್ರಾನೈಟ್ ಬಂದಿದೆ. ಅದಾದ್ಮೇಲೆ ಏನು ಅಂದ್ರೆ ಇದು ಎಷ್ಟೇ ವರ್ಷ ನೀರಲ್ಲಿ ಇರಲಿ ಏನೇ ಆಗಲಿ ಏನು ಪ್ರಾಬ್ಲಮ್ ಆಗಲ್ಲ ಇದು. ಕರೆಕ್ಟ್. ಎಸ್ ಸರ್. ಸೊ ಇದು ಲ್ಯಾಮಿನೇಟ್ ಡೋರ್ ಇದೆ. ಫಿಟ್ಟಿಂಗ್ಸ್ ಇವೆಲ್ಲ ಬಂದ್ಬಿಟ್ಟು ಜಾಗ್ವಾರ್ ಫಿಟ್ಟಿಂಗ್ಸ್ ಯೂಸ್ ಮಾಡಿದೀವಿ ಸರ್. ಇದೆಲ್ಲ ಕನ್ಸಿಲ್ ಟ್ಯಾಂಕ್ ಇದೆ, ಮತ್ತೆ ಶವರ್ ಏರಿಯಾ ಸೇಮ್ ಆಸ್ ಯೂಶುವಲ್. ನಾವು ಡಿಸೈನ್ ಆಸ್ಪೆಕ್ಟ್ಸ್ ಅಂತ ಒಂದು ಟಾಯ್ಲೆಟ್ ಅಂತ ಕನ್ಸಿಡರ್ ಕೊಟ್ರೆ ಇದಕ್ಕೂ ತುಂಬಾ ಇಂಪಾರ್ಟೆನ್ಸ್ ಕೊಡ್ತೀವಿ. ಡ್ರೈ ಏರಿಯಾ, ವೆಟ್ ಏರಿಯಾ ಅಂತ ಡಿವೈಡ್ ಮಾಡಿದೀವಿ. ಇದು ವೆಟ್ ಏರಿಯಾ ನಾನು ನಿಂತಿದ್ದೀನಿ ಸರ್ ಇವಾಗ. ಸೂಪರ್. ಸೊ ಇದು 1 BHK. ಇದು 1 BHK ಇದಾಯ್ತು ಸರ್. ಇದು ಓಕೆ. ಸೊ ಇವಾಗ ನೆಕ್ಸ್ಟ್ ಮೇಲ್ಗಡೆ ಓನರ್ ಫ್ಲೋರ್ ಬರುತ್ತೆ. ಹೌದು, ಓನರ್ ಫ್ಲೋರ್ ಬರ್ತದೆ. ಅದು ಟ್ರಿಪ್ಲೆಕ್ಸ್ ಅನ್ಬೋದು ಸರ್. ಅದು 3 bedrooms ಇದೆ ಅದು. ಓಕೆ. ನೋಡೋಣ ಬನ್ನಿ ಸರ್. ಇದು ಎಕ್ಸ್ಟರ್ನಲ್ ಸ್ಟೇರ್ ಕೇಸ್. ಇದು ಬಿಡ್ತು ನೀವು ಅಬ್ಸರ್ವ್ ಮಾಡ್ಬೋದು ಸರ್. ಇಲ್ಲಿ 4.5 ಇದೆ, ದೊಡ್ಡದಾಗೆ ಇದೆ. ಎಸ್ ಸರ್. ಇದು 4 feet ಇದೆ ಸರ್. ಇದು ಫುಲ್ ಕಂಪ್ಲೀಟ್ ಆಗಿದೆ. 4 feet ಬಿಡ್ತ್ ಇದೆ ಇದು. ಪ್ರತಿಯೊಂದು ರೈಸರು ಥ್ರೆಡ್ ಆಗಿರ್ಬೋದು ಎಲ್ಲಾನು ಜೆಟ್ ಬ್ಲಾಕ್ ಗ್ರಾನೈಟ್ ಯೂಸ್ ಮಾಡಿದೆ ಸರ್. ನೀವು ಫೀಲ್ ಮಾಡ್ಬೋದು ಇಲ್ಲಿ ಕಾಲಲ್ಲಿ ಫೀಲ್ ಮಾಡಿದ್ರೆ ಲೆದರ್ ಫಿನಿಶ್ ಕಾಣಿಸ್ತದಲ್ಲ, ಬ್ಲಾಕ್ ಲೆದರ್, ಜೆಟ್ ಬ್ಲಾಕ್ ಲೆದರ್ ಫಿನಿಶ್ ಸರ್ ಇದು. ಆಮೇಲೆ ವರ್ಕ್ ಟು ಡೀಟೇಲ್ ಏನಂದ್ರೆ ಇಲ್ಲಿ ಗ್ರೂ ಇದೆ ಅಲ್ಲ ಸರ್. ಇದು ಈ ಗ್ರೂ ಮಳೆ ನೀರು ಹಿಂಗ್ ಫ್ಲೋ ಆಗಿರೋದು ಇಲ್ಲೇ ಕಟ್ ಆಫ್ ಆಗ್ಬೇಕು ಅಂತ ಒಂದು ಗ್ರೂ ಕೊಟ್ಟಿದೀವಿ. ರೈಸರ್ ಅಲ್ಲಿ ಗ್ರೂ ಕೊಟ್ಟಿದೀವಿ, ಅದು ಫ್ಲೋ ಆಗಬಾರ್ದು ನೆಕ್ಸ್ಟ್ ಅಂತ. ಅಲ್ಲೇ ಡೀಟೇಲಿಂಗ್ ಆಗಿ ನೋಡಿ ಇದು ಮಾಡಿ. ಎಸ್ ಸರ್. ವರ್ಕ್ ಟು ಡೀಟೇಲ್ ತುಂಬಾ ಇದೆ. ಇಲ್ಲಿ ಯೂಶಲಿ ಖಾಲಿ ಬರುತ್ತಾ ಅಥವಾ ಇಲ್ಲೇನಾದ್ರು? ಇಲ್ಲಿ ಆಕ್ಚುಲ್ ಆಗಿ ಇಲ್ಲಿ ಪ್ಲಾಂಟ್ಸ್ ಇಡೋದಕ್ಕೆ ಅಂತ ಪ್ಲಾನ್ ಮಾಡಿದೀವಿ ಸರ್. ಓಕೆ. ನ್ಯಾಚುರಲ್ ಫ್ಲೇ ಇರ್ಲಿ ಅಂತ ಪ್ಲಾಂಟ್ಸ್ ಅಂತ. ಇದು ಹ್ಯಾಂಡ್ ರೈಲ್ ಸರ್. ಇವನ್ ಹ್ಯಾಂಡ್ ರೈಲ್ ಕೂಡ ಈ ಡೀಟೇಲಿಂಗ್ ನೋಡಬಹುದು. ಡೈಮಂಡ್ ಕಟ್ ಮಾಡಿರೋದು ಪ್ರತಿಯೊಂದು ಫುಲ್ ಥ್ರೂ ಔಟ್. ಇದು ಹ್ಯಾಂಡ್ ರೈಲ್ ಕೊಟ್ಬಿಟ್ಟು ವಿತ್ ಡೈಮಂಡ್ ಕಟ್ಸ್ ಇದೆ. ಇದು ಪ್ಯಾಸೇಜ್ ಸರ್. ಇದು 4 feet ಪ್ಯಾಸೇಜ್ ಇದೆ. ಸೇಮ್ ಐಟಮ್ಸ್ ಏನಾದ್ರು ಲೋಡ್ ಮಾಡಬೇಕು, ಅನ್ಲೋಡ್ ಮಾಡಬೇಕು, ಕ್ಯಾರಿ ಮಾಡಬೇಕಂದ್ರೆ ಈಸಿ ಆಗಿರ್ತದೆ. ಇದು ಫುಲ್. ಸೊ ಎಲಿವೇಶನ್ ಪಾರ್ಟ್ ಅಲ್ಲಿ ಇದೆ ಹೇಳಿದ್ರೆ. ಎಸ್ ಸರ್. ಇದೆ ಆರ್ಚಿ ಕಾಂಕ್ರೀಟ್ ಅಂದ್ಬಿಟ್ಟು ಸರ್. ಇದು ಈ ಕಲರ್ ಕಾಂಬಿನೇಷನ್ಸ್ ಆಗಿರ್ಬೋದು, ತುಂಬಾ ಪರ್ಮಿಟೇಷನ್ ಕಾಂಬಿನೇಷನ್ಸ್ ಮಾಡಿ ಇದನ್ನ ಫಿಕ್ಸ್ ಮಾಡಿದೀವಿ. ಆಕ್ಚುಲಿ ಆ ಕ್ಲೌಡ್ ಕಾಣಿಸ್ತದೆ ನೋಡಿ ಸರ್. ಆರ್ಚಿ ಕಾಂಕ್ರೀಟ್ ಅಲ್ಲಿ ಗೊತ್ತಾಗುತ್ತೆ. ಓಕೆ. ಸೊ ಇಲ್ಲಿ ಎಂಟ್ರೆನ್ಸ್ ಅಲ್ಲಿ ಇಲ್ಲಿ ನಾರ್ತ್ ಫೇಸಿಂಗ್ ಅಲ್ಲಿ ಇಲ್ಲಿ ಟೀಕ್ ವಿಂಡೋ ಕೊಟ್ಟಿದೀವಿ ಸರ್. ಇದು ಎಲಿವೇಶನ್ ಕಾಣಿಸ್ತದೆ ಅಂತ. ಫುಲ್ ಟ್ರೆಡಿಷನಲ್ ಟಚ್ ಇದೆ ನೋಡಿ ಸರ್. ಎಲ್ಲೂ ಮಾಡರ್ನ್ ಅನ್ಸಲ್ಲ ಇದ್ರೆ ಈ ಫೀಲ್ ಅಲ್ಲಿ. ಟ್ರೆಡಿಷನಲ್ ಟಚ್ ಇದೆ. ಕೆಲವೊಂದು ಇಂಟೀರಿಯರ್ಸ್ ಮಾಡಿರೋದು ಫುಲ್ ಮಾಡರ್ನ್ ಅನ್ಸ್ತದೆ. ಅಂದ್ರೆ ಟ್ರೆಡಿಷನಲ್ ಕಮ್ ಮಾಡರ್ನ್ ಕಾಂಟೆಂಪ್ರರಿ ಡಿಸೈನ್ಸ್ ಇರ್ಲಿ ಅಂದ್ಬಿಟ್ಟು ಮಾಡಿದೀವಿ. ಇದು ಫುಲ್ ಕಂಪ್ಲೀಟ್ ಆಗಿ. ಇದು ಎಷ್ಟು ಇದಿದೆ ಸರ್? ಯಾವ್ದು ಸರ್? ಇದು ಆಕ್ಚುಲಿ ವಿಡ್ತು ಗ್ರಾನೈಟ್ ಬಂದ್ಬಿಟ್ಟು 4 feet ಇದೆ ಸರ್. ಅದು ಫುಲ್ ಕಂಪ್ಲೀಟ್ ಆಗಿ. ಅದು 4 feet ಬರುತ್ತೆ. 4 feet ಬರ್ತದೆ ಸರ್. 4 feet ಇದೆ. ಇದು ಪ್ಯಾಟ್ರನ್ ಅಷ್ಟೇ ಸರ್.
ಕರೆಕ್ಟ್ ಪ್ಯಾಟ್ರನ್ಸ್ ಅಲ್ಲೇ ಲೇ ಮಾಡ್ಕೊಂಡು ಹೋಗಿದ್ವಿ. ಇದು ಲೇ ಮಾಡೋ ಪ್ಯಾಟ್ರನ್ ಕೂಡ ತುಂಬಾ ಇಂಪಾರ್ಟೆಂಟ್ ಆಗ್ತದೆ. ಹೌದು. ವಾಟರ್ ಫ್ಲೋ ಆಗಿರ್ಬೋದು, ಎಲ್ಲಾನು ಇಂಪಾರ್ಟೆಂಟ್ ಆಗ್ತದೆ. ಅವೆಲ್ಲ ತಗೊಂಡಿದೀವಿ ಆಸ್ಪೆಕ್ಟ್. ಓಕೆ. ಇಲ್ಲಿ ಎಂಟ್ರೆನ್ಸ್ ಅಲ್ಲಿ ಬ್ರಿಕ್ ಜಾಲಿ ಯೂಸ್ ಮಾಡಿದೀವಿ ಸರ್. ಇಲ್ಲಿ ಫುಲ್ ಕಂಪ್ಲೀಟ್ ಆಗಿ ಬ್ರಿಕ್ ಜಾಲಿ. ಲಿವಿಂಗ್ ರೂಮ್ ಇಂದ ಒಂದು ಬಾಲ್ಕನಿ ಇದೆ, ತೋರಿಸ್ತೀನಿ ಅದು. ಸೂಪರ್. ಸೊ ಇದು ಎಂಟ್ರೆನ್ಸ್ ಡೋರ್. ಇದು ಯೂಶುವಲಿ ಏನಂದ್ರೆ ಎಂಟ್ರೆನ್ಸ್ ಡೋರ್ ಒಂಥರ ಡಿಫ್ರೆಂಟ್ ಆಗಿ ಕೇಳ್ತಾರೆ. ಸೊ ಇದು ಯಾವ ತರ ನೀವು ಇದು ಸಿಂಪಲ್ ಆಗಿ ಎಲಿಗೆಂಟ್ ಆಗಿ ಇಡಬೇಕು, ಮತ್ತೆ ಹಳೆ ಕಾಲದ ನೆನಪು ಇವ್ರಿಗೆ ತುಂಬಾ ಬೇಕು ಅಂತ ಕೇಳಿದ್ರೆ ನಮ್ಮ ಕ್ಲೈಂಟ್. ಸೊ ಸಿಂಪಲ್ ಆಗಿ ಇಟ್ಟಿದೀವಿ ಸರ್. ಟೀ ಕುಡ್ ವಿತ್ ಬೇಸಿಕ್ ಮ್ಯಾಟ್ ಫಿನಿಶ್ ಮಾಡಿದೀವಿ, ಮ್ಯಾಟ್ ಪಾಲಿಶ್ ಮಾಡಿದೀವಿ. ಇದ್ರ ಥಿಕ್ನೆಸ್ ಮತ್ತೆ ಅಗಲ ಬಂದ್ಬಿಟ್ಟು 10 ಇಂಚಸ್ ಇದೆ ಸರ್. ಫುಲ್ ಕಂಪ್ಲೀಟ್ 10 ಇಂಚಸ್ ವಿತ್ 4 ಇಂಚಸ್ ಇದೆ. ಇದು ನೀಟಾಗಿದೆ. ಆಮೇಲೆ ಈ ಗ್ರೂ ನೋಡ್ಬೋದು ಸರ್. ಇದು ಏನ್ ಮಾಡ್ತೀವಿ, ಜಸ್ಟ್ ಒಂದು 4 to 5 mm ಬಫ್ ಮಾಡ್ತೀವಿ ಸರ್ ಅಷ್ಟೇ. ತುಂಬಾ ರೌಂಡ್ ಕೊಡಲ್ಲ, ಕಮ್ಮಿನೂ ಇರಲ್ಲ, ಶಾರ್ಪ್ ಎಡ್ಜ್ ತರಾನು ಕೊಡಲ್ಲ. ಇದು ಓಕೆ ಓಕೆ. ಎಂಟರ್ ಆಗೋಣ ಸರ್ ಒಳಗಡೆ. ಇದು ಡಬಲ್ ಡೋರ್ ಸರ್. ಇದು ಓಪನಿಂಗ್. ಮನೆ ಒಳಗೆ ಫುಲ್ ಟ್ರೆಡಿಷನಲ್ ಆಗಿ ಈವನ್ ಸಾಫ್ಟ್ ಫರ್ನಿಚರ್ ಕೂಡ ಅದೇ ತರ ಪ್ಲಾನ್ ಮಾಡಿದೀವಿ ಆಕ್ಚುಲ್ ಆಗಿ. ಇದು ಏನಂದ್ರೆ ಸರ್, ಇದು ಕನ್ಸೋಲ್ ಟೇಬಲ್ ಸರ್. ಇದು ಫಾಯರ್ ಏರಿಯಾ. ಫಾಯರ್ ಕನ್ಸೋಲ್ ಟೇಬಲ್. ಇಲ್ಲೊಂದು ಫೋಟೋ ಫ್ರೇಮ್ ಅಥವಾ ಆರ್ಟಿಫ್ಯಾಕ್ಟ್ಸ್ ಏನಾದ್ರು ಇದೇ ತರ ಆಂಟಿಕ್ ಫೀಲ್ ಅಲ್ಲಿ ಬರ್ತದೆ. ತುಂಬಾ ಚೆನ್ನಾಗಿ ಕಾಣಿಸ್ತದೆ ಇದು ಆಕ್ಚುಲಿ. ಮೇನ್ ಹೈಲೈಟ್ಸ್ ಆಕ್ಚುಲಿ ಇದು ಜೈಸಲ್ಮೇರ್ ಮಾರ್ಬಲ್ ಅಂದ್ಬಿಟ್ಟು ಯೆಲ್ಲೋ ಕಲರ್ ಟಿಂಟ್ ಬರ್ತದೆ ಸರ್. ಇಲ್ಲಿ ಮಾರ್ಬಲ್ ಯೂಸ್ ಮಾಡಿಲ್ಲ. ಏನ್ ಮಾಡಿದೀವಿ, ಸಿಂಪಲ್ ಅದು ವೆಟ್ರಿಫೈಡ್ ಟೈಲ್ಸ್ 2x4 ಟೈಲ್ಸ್ ಮಾಡಿದೀವಿ ಸರ್. ಅದಕ್ಕೇನೆ 2x4 ಟೈಲ್ಸ್ ಯೂಸ್ ಮಾಡಿದೀವಿ ವಿತ್ ಈ ಡೈಮಂಡ್ ಕಟ್ಸ್ ಸರ್. ಇದೆಲ್ಲ ಮುಂಚೆ ಕಾಲದಲ್ಲಿ ಯೂಸ್ ಮಾಡ್ತಾ ಇದ್ದಾರೆ ಸರ್. ಇದು ಬ್ಯಾಕ್ ಟು ಓಲ್ಡ್ ಟ್ರೆಂಡ್ ಅನ್ನೋ ತರ ಇದೆ ಆಕ್ಚುಲ್ ಆಗಿ ಇದು. ಎಸ್ ಸರ್. ಆಮೇಲೆ ಇದು ಬಂದ್ಬಿಟ್ಟು ಇಲ್ಲಿ ಪ್ಲಾಂಟರ್ ಬಾಕ್ಸ್ಗೆ ಅಂತ ಪ್ಲಾನ್ ಮಾಡಿದೀವಿ ಸರ್. ಇಲ್ಲೆಲ್ಲ ಫುಲ್ ಕಂಪ್ಲೀಟ್ ಪ್ಲಾಂಟ್ಸ್ ಬರ್ತದೆ. ಎಸ್ ಸರ್. ಬಾಲ್ಕನಿ ತರ ಇದು ಲಿವಿಂಗ್ ಗೆ. ಇದು ಪ್ಲಾಂಟರ್ ಬಾಕ್ಸ್ ಮಾಡಿದೀವಿ. ಅದು ಹೈಟ್ ಮಾಡಿ. ಎಸ್ ಸರ್. ಹೈಟ್ ಮಾಡಿ ಡೌನ್ ಮಾಡಿದೀವಿ ಏರಿಯಾನ. ಇಲ್ಲಿ ವಾಟರ್ ಪಾಯಿಂಟ್ ಒಂದು ಕೊಟ್ಟಿದ್ದೀವಿ. ಕ್ಲೀನಿಂಗ್ ಪರ್ಪಸ್ಗೆ ಏನಾದರೂ ಬೇಕು ಅಂದರೆ ಅಲ್ಲಿಂದ ತೊಗೊಂಡು ಹೋಗ್ತಾರ ಅಂದ್ಬಿಟ್ಟು. ಓಕೆ. ಇದು ಕಂಪ್ಲೀಟಾಗಿ UPVC ವುಡನ್ ಫೀಲ್ನೇ ತೊಗೊಂಡು ಹೋಗಿದ್ದೀವಿ ಸರ್. ಓಕೆ ಸರ್. ಇದು ಕಂಪ್ಲೀಟ್ ಆಗಿ ಟಿವಿ ಯೂನಿಟ್ ಸರ್. ಇದು ಅಷ್ಟೇ ಓಲ್ಡ್ ಟ್ರೆಡಿಷನಲ್ ಟಚ್ ಅಲ್ಲಿ. ಅಂದ್ರೆ ಇದು ನೀವೇ ಮಾಡಿಸಿರೋದಾ ಅಥವಾ? ಎಸ್ ಸರ್, ನಾವೇ ಮಾಡಿಸಿರೋದು. ಇದು ಡಿಸೈನ್ ಅಲ್ಲೇ ಇದನ್ನ ಇಂಪ್ಲಿಮೆಂಟ್ ಮಾಡಿದ್ವಿ. ಇದೇ ತರ ಬೇಕು ಅಂತ ಹಾರ್ಡ್ ವುಡ್ ಅಲ್ಲಿ ಮಾಡಿರೋದು ಸರ್. ಫುಲ್ ಕಂಪ್ಲೀಟ್ ಟೀಕ್ ಹಾರ್ಡ್ ವುಡ್ ಇದು. ಓಕೆ ಓಕೆ. ನೈಸ್. ಎಸ್ ಸರ್. ಆಮೇಲೆ ಇಲ್ಲಿ ಟಿವಿ ಬರ್ತದೆ. ಇದು ಟಿವಿ ಬರ್ತದೆ. ಆಮೇಲೆ ಇಲ್ಲಿ ಆರ್ಟಿಫ್ಯಾಕ್ಟ್ಸ್ ಇಟ್ಕೊಳಕ್ಕೆ ಜಸ್ಟ್ ಲೆಡ್ಜಸ್ ಸಖತ್ ಸಿಂಪಲ್ ಆಗಿ ಯೂನಿಕ್ ಆಗಿ ಇಟ್ಟಿದೀವಿ ಸರ್. ಕಂಪ್ಲೀಟ್ ಇದು. ಇದು ಬಂದ್ಬಿಟ್ಟು ಆಚೆಯಿಂದ ನೋಡಿದ್ವಲ್ಲ ನಾರ್ತ್ ಎಲಿವೇಶನ್ ಅಲ್ಲಿ ವಿಂಡೋ, ಸೇಮ್ ವಿಂಡೋ ವೆಂಟಿಲೇಷನ್ ಈ ಏರಿಯಾನ ಲೈಟ್ ಅಪ್ ಮಾಡೋದಕ್ಕೆ ಅಂದ್ಬಿಟ್ಟು ಇಲ್ಲಿ ವೆಂಟಿಲೇಷನ್ ಮಾಡಿ. ಇದು ಲೆಡ್ಜಸ್ ಸರ್. ಇದು ಆರ್ಟಿಫ್ಯಾಕ್ಟ್ಸ್ ಇಡೋದಕ್ಕೆ ಅಂದ್ಬಿಟ್ಟು ಏನ್ ಮಾಡಿದೆ, ವಾಲ್ ಅಲ್ಲೇನೆ ಇದನ್ನ ಕಟ್ಸ್ ಮಾಡಿದೀವಿ ಸರ್. ವಾಲ್ ಅಲ್ಲೆಲ್ಲ ಕಟ್ ಮಾಡಿ ಲೆಡ್ಜ್ ತರ ಮಾಡಿದೀವಿ. ಅಂದ್ರೆ ಫೋಟೋ ಫ್ರೇಮ್ಸ್ ಆರ್ಟಿಫ್ಯಾಕ್ಟ್ಸ್ ಎಲ್ಲ ಒಂಥರ ಆಂಟಿಕ್ ಥೀಮ್ ಅಲ್ಲಿ ಇರ್ತದೆ ಸರ್. ಇಲ್ಲಿ ಫೋಕಸ್ ಲೈಟ್ಸ್ ಇದೆಯಾ? ಇದು ಲೈಟ್ಸ್ ಸರ್. ಇದು COB ಲೈಟ್ಸ್ ಅಂತ ಕರಿತೀವಿ. ಇದು ಫುಲ್ ಕಂಪ್ಲೀಟ್ ಆಗಿ ಈ ಲೈಟ್ಸ್ ಸ್ಪೆಷಾಲಿಟಿ ಏನು ಅಂದ್ರೆ ಸರ್, ಎಲ್ಲಿ ಬೇಕೋ ಅಷ್ಟು ಮಾತ್ರ ಸ್ಪ್ರೆಡ್ ಮಾಡ್ತಾರೆ. ಅಂದ್ರೆ ಬಾಟಮ್ ಅಲ್ಲಿ ಇವಾಗ ನಾನು ನೋಡಿ ಲೈಟ್ ತಗೊಂತ ಇಷ್ಟು ಮಾತ್ರ ಲೈಟ್, ಆ ಕಡೆ ಈ ಕಡೆ ಲೈಟ್ಸ್ ಹೋಗೋದಿಲ್ಲ ಇದರಲ್ಲಿ. ಫುಲ್ ಕಂಪ್ಲೀಟ್ ಆಗಿ ಫೇಸ್ ಮೇಲೆ ಎಷ್ಟು ಬೇಕೋ ಅಷ್ಟು ಮಾತ್ರ ಲೈಟಿಂಗ್ ಬರುತ್ತೆ. ಆಮೇಲೆ ಇದು ಅಷ್ಟು ಕರೆಂಟ್ಸ್ ಕೂಡ ಇದು ಸೇವ್ ಮಾಡ್ತದೆ ಸರ್, ಎನರ್ಜಿ ಸೇವ್ ಮಾಡ್ತದೆ. ಇದು ಇಂಟರ್ನಲ್ ಲಿಫ್ಟ್ ಸರ್. ಇದು ಕೆಳಗಡೆ ಎಕ್ಸ್ಟರ್ನಲ್ ಲಿಫ್ಟ್ ಇತ್ತಲ್ಲ, ಅದು ಇಂಟರ್ನಲ್ ಗೋಡೆಗೆ ಬಂದಾಗ ವಿತ್ ಸೇಫ್ಟಿ. ಇದ್ ಮೇಲಕ್ಕೆ ಬಂದಾಗ ಇಲ್ಲಿ ಫಸ್ಟ್ ಸ್ಟಾಪ್ ಇದು ಫಸ್ಟ್ ಫ್ಲೋರ್ಗೆ ಬರ್ತೀವಿ. ಇಲ್ಲಿ ಏನಂದ್ರೆ ಆ ಲಿವಿಂಗ್ ಏರಿಯಾ ಇಂದ ಇದು ಮೇಲ್ಗಡೆ ಸ್ಪ್ಲಿಟ್ ಇದೆ ಸರ್. ಇದು ಸ್ಪ್ಲಿಟ್ ಸಖತ್ ಕಮ್ಮಿ ಸ್ಪ್ಲಿಟ್ ಇದೆ. ಆದ್ರೆ ಏನಂದ್ರೆ ನಿಮ್ಗೆ ಅಲ್ಲಿ ಫೀಲ್ ಗೊತ್ತಾಗ್ತದೆ, ಈ ಟ್ರೆಡಿಷನಲ್ ಫೀಲ್ ಕೊಡೋದಿಕ್ಕೆ. ಇಲ್ಲಿ ಯೂಶಲಿ ಏನಂದ್ರೆ ಸರ್, ಎಷ್ಟೊಂದ್ ಜನಕ್ಕೆ ಒಂಥರ ಅನ್ಸುತ್ತೆ ಇದೇ ಪ್ಯಾಟರ್ನ್ ನಾವು ಇಲ್ಲಿ ತನಕ ಕ್ಯಾರಿ ಮಾಡಿರ್ಬೋದು, ಬಟ್ ಇಲ್ಲೇನಿಗೆ ಡಿಫ್ರೆಂಟ್ ಆಗಿದೆ, ಹೈಟ್ ಆಗಿದೆ. ಸರ್ ಇದು ಡಿಫ್ರೆಂಟ್ ಆಗಿ ಇದು ಒಂಥರ ದೇವ್ರ ಮನೆಗೋಸ್ಕರ ಅಂತಾನೆ ಮಾಡಿರೋದು. ಇದು ತುಂಬಾ ಬೇಸಿಕ್ ಗ್ರಾನೈಟ್, ಸಾದ್ರಳ್ಳಿ ಗ್ರಾನೈಟ್ ನ ಇಷ್ಟು ಚೆನ್ನಾಗಿ ಯುಟಿಲೈಸ್ ಮಾಡಿದೀವಿ ಸರ್. ಕ್ಲೀನ್ ಆಗಿ ಕಟ್ ಮಾಡಿ ಶೇಪ್ ಕೊಟ್ಟಿ ಇದು ಕ್ರಾಸ್ ಡಿಸೈನ್ ನೋಡ್ಬೋದು, 45 ಡಿಗ್ರಿ ನೋಡ್ಬೋದು. ಇದು ಒಂದು ಶೇಪ್ ನೋಡ್ಬೋದು ಕಂಪ್ಲೀಟ್ ಆಗಿ. ತುಂಬಾ ವರ್ಕ್ ಟು ಡೀಟೇಲ್ಸ್, ಟ್ರೆಡಿಷನಲ್ ಆಗಿ ಅನ್ಸುತ್ತೆ. ಹೌದು. ಇದು ಪೂಜಾ ರೂಮ್ ಸರ್. ಇದು ವೈಟ್ ಮಾರ್ಬಲ್ ಅಲ್ಲಿ ಮಾಡಿದೀವಿ. ಡೈರೆಕ್ಟ್ ಲೈಟ್ ಸ್ಕೈ ಲೈಟ್ ಇದೆ ಸರ್. ಆ ಸ್ಕೈ ಲೈಟ್ ಇದು ನೆಕ್ಸ್ಟ್ ಫ್ಲೋರ್ ಅಲ್ಲಿ ಡೀಟೇಲ್ ಆಗಿ ಎಕ್ಸ್ಪ್ಲೈನ್ ಮಾಡ್ತೀನಿ ಸರ್ ನಾನು. ಓಕೆ. ಇದು ಎಷ್ಟು ಇದಿರ್ಬೋದು ಸರ್? ಇದು ಬಿಡ್ತು 5 feet ಇದೆ, ಒಡೆ ಬಂದ್ಬಿಟ್ಟು 4 feet ಇದೆ. 4 feet ಸರ್. ಆಸ್ ಪರ್ ವಾಸ್ತು ಬಂದ್ಬಿಟ್ಟು ಏನಂದ್ರೆ ಒಂದೇ ಒಂದು ಚೌಕಟ್ಟಲ್ಲಿ ಇರ್ಬೋದು, ಅಂದ್ರೆ 5x5 4x4 ಈ ತರ ಇರ್ಬಾರ್ದು, ರೆಕ್ಟಾಂಗಲ್ ಶೇಪ್ ಅಲ್ಲಿ ಇರಬೇಕು. ಅದನ್ನ ಫಾಲೋ ಮಾಡಿದೀವಿ ಸರ್. ಇದು ಮಾರ್ಬಲ್ಸ್ ಬರುತ್ತಾ? ಇದು ವೈಟ್ ಮಾರ್ಬಲ್ ಸರ್. ಫುಲ್ ಕಂಪ್ಲೀಟ್ ವೈಟ್ ಮಾರ್ಬಲ್. ಕೌಂಟರ್ ಟಾಪ್ ಮಾತ್ರ ಬಂದ್ಬಿಟ್ಟು ಮತ್ತೆ ಸೈಡ್ ವಾಲ್ಸ್ ಬಂದ್ಬಿಟ್ಟು ಅದು ಕ್ವಾರ್ಟ್ಸ್ ಮಾಡಿದೀವಿ ಸರ್. ವೈಟ್ ಕ್ವಾರ್ಟ್ಸ್ ಮಾಡಿದೀವಿ. ಇದೆಲ್ಲ ಗ್ಲಾಸ್ ಎಲ್ಲ ಲೈಕ್ ಓಲ್ಡ್ ಸ್ಟೈಲ್ ಸರ್. ಓಲ್ಡ್ ಸ್ಟೈಲ್ ಅಲ್ಲೇ ಫ್ಲೂಟೆಡ್ ಗ್ಲಾಸ್ ಅಂತ. ಇದು ಅದೇ ಬ್ಯಾಕ್ ಟು ಟ್ರೆಂಡ್, ಹಳೆ ಟ್ರೆಂಡ್ ನ ಓಲ್ಡ್ ಟ್ರೆಂಡ್. ಆಲ್ಮೋಸ್ಟ್ ಎಲ್ಲರೂ ಅದೇ ತರ ಪ್ಯಾಟರ್ನ್ಸ್ ಎಲ್ಲ ಟ್ರೆಂಡಿ ಆಗಿದೆ. ಹೌದು. ಫೈನ್. ಸೊ ನೆಕ್ಸ್ಟ್ ಇಲ್ಲಿ ಬಂದ್ರೆ
ಇದು ಯಾವ ತರ ಸ್ಪೇಸು? ಇದು ಬಂದ್ಬಿಟ್ಟು ಡೈನಿಂಗ್ ಸ್ಪೇಸ್ ಸರ್. ಇದು ಕೋಟಾ ಸ್ಟೋನ್ ಅಂದ್ಬಿಟ್ಟು ಕೇಳಿದ್ರೆ ಸರ್, ರಾಜಸ್ಥಾನ್ದು ಸೇಮ್ ಕೋಟಾ ಸ್ಟೋನ್ ಅನ್ನೇ ಸಿಂಪಲ್ ಅವರು ಇದನ್ನ 2x4 ಸೈಜ್ ಅಲ್ಲಿ ವೆಟ್ರಿಫೈಡ್ ಟೈಲ್ಸ್ ಅಲ್ಲಿ ತಗೊಂಡಿದ್ದಾರೆ. ನೀವು ಕೋಟಾ ಸ್ಟೋನ್ ಮೇಲೆ ನಡೆದ್ರು ಸೇಮ್ ಫೀಲ್ ಇರ್ತದೆ, ಈ ವೆಟ್ರಿಫೈಡ್ ಟೈಲ್ಸ್ ಮೇಲೆ ನಡೆದ್ರೆ ಸೇಮ್ ಅದೇ ಫೀಲ್ ಬರುತ್ತೆ. ನ್ಯಾಚುರಲ್ ನ ತುಂಬಾ ಡಿಸ್ಟ್ರಾಕ್ಟ್ ಮಾಡಬಾರ್ದು ಅನ್ನೋದಕ್ಕೋಸ್ಕರ ಇದನ್ನ ಯುಟಿಲೈಸ್ ಮಾಡಿದ್ವಿ. ಇದು ಡೈನಿಂಗ್ ಸ್ಪೇಸ್ಗೆ ವೆಂಟಿಲೇಷನ್ಗೋಸ್ಕರ ಅಂತ ಪ್ಲಾನ್ ಮಾಡಿದೀವಿ. ಇಲ್ಲಿ ಗ್ರಾನೈಟ್ ಕೊಟ್ಟಿದ್ದೀವಿ, ಇಲ್ಲಿ ಗ್ರಾನೈಟ್ ಟಾಪ್ ಕೊಟ್ಟಿದ್ದೀವಿ. ಇದು ಬಂದ್ಬಿಟ್ಟು ಒಂದು ಸ್ಮಾಲ್ ವ್ಯಾನಿಟಿ ಏರಿಯಾ. ಫಿಟ್ಟಿಂಗ್ಸ್ ಎಲ್ಲ ಜಾಗ್ವಾರ್ ಯೂಸ್ ಮಾಡಿದೀವಿ. ವಾಶ್ ಬೇಸಿನ್ ಜಾಗ್ವಾರ್ ಇದೆ. ಫುಲ್ ಕಂಪ್ಲೀಟ್ ಟೈಲ್ಸ್ ಬರುತ್ತೆ. ಇದು ಕಜಾರಿಯಾ ಟೈಲ್ಸ್ ಸರ್. ಸೊ ಅಲ್ಲಿ ಏನಾದ್ರು ಕೊಳೆ ಆದ್ರೇನೋ ವೈಟ್ ಮಾಡಬಹುದು ಸರ್. ಇದು ಬಂದ್ಬಿಟ್ಟು ಒಂದು ಪೌಡರ್ ರೂಮ್ ಸರ್. ಅದು ಕೆಳಗಡೆ ಫ್ಲೋರ್ ಅಲ್ಲಿ ಹೇಳಿದ್ನಲ್ಲ, ವುಡನ್ ಫ್ರೇಮ್ ಎಲ್ಲೂ ತಗೊಳ್ತಾ ಇಲ್ಲ, ಫುಲ್ ಕಂಪ್ಲೀಟ್ ಗ್ರಾನೈಟ್ ಯೂಸ್ ಮಾಡಿದೀವಿ. ಇದು ನ್ಯಾಚುರಲ್ ಲೆದರ್ ಬ್ಲ್ಯಾಕ್ ಗ್ರಾನೈಟ್ ಇದೆ. ಇದು ಜಸ್ಟ್ ಏನು ಅಂದ್ರೆ ಇದು ವಾಟರ್ ಕ್ಲಾಸೆಟ್ ಇದೆ, ಮತ್ತೆ ಇದು ಜಸ್ಟ್ ವಾಟರ್ಗೆ ಅಂತ ಇದೆ ಸರ್, ಅಷ್ಟೇ. ಟೈಲ್ ಪ್ಯಾಟ್ರನ್ಸ್ ಆಗಿರ್ಬೋದು, ಇದೆಲ್ಲ ಸಿಂಪಲ್ ಟೈಲ್ಸ್ ಸರ್. ಟೈಲ್ಸ್ ಪ್ಯಾಟ್ರನ್ ಲೇ ಮಾಡುವಾಗ ಪ್ಯಾಟ್ರನ್ಸ್ ಆ ಜಾಯಿಂಟ್ಸ್ ಒಂದಕ್ಕೊಂದು ಮ್ಯಾಚ್ ಆಗದಿರೋ ಹಂಗೆ ಡಿಫ್ರೆಂಟ್ ಆಗಿ ಇದನ್ನ ಎಲ್ಲ ಕಂಪ್ಲೀಟ್ ಆಗಿ ಡ್ರಾಯಿಂಗ್ಸ್ ಕೊಟ್ಟು ಮಾಡಿದ್ದೀವಿ. ಯೂಶಲಿ ಏನಂದ್ರೆ ಸರ್, ತುಂಬಾ ಜನ ಕೇಳ್ತಾರೆ ವಾಶ್ರೂಮ್ಸ್ ಇದ್ರೆ ಕೆಳಗಡೆ ರೂಮ್ ಇದ್ರೆ ವಾಟರ್ ಲೀಕೇಜ್ ಆಗುತ್ತಾ ಅಂತ. ಸೊ ಅದು ಇಲ್ಲಿ ಆಗೋ ಚಾನ್ಸೇ ಇಲ್ಲ ಸರ್, ಯಾಕಂದ್ರೆ ಇದು ಸಂಕನ್ ಸ್ಲ್ಯಾಬ್ ಮಾಡಿದೀವಿ. ಕಂಪ್ಲೀಟ್ ಆಗಿ ಸಂಕ್ ಮಾಡ್ಬಿಟ್ಟು ಬ್ಯಾಕ್ ಫಿಲ್ ಮಾಡ್ಬಿಟ್ಟು ಅದು ನೀವು ಲೆವೆಲ್ ನೋಡ್ಬೋದು ಸರ್. ಆ ಲೆವೆಲ್ ಇಂದ ಇಲ್ಲಿ ಒಂದು ಟೈಲ್ ಡ್ರಾಪ್ ಇದೆ, ಕಡಿಮೆ ಇದೆ ಕಂಪ್ಲೀಟ್. ಆಮೇಲೆ ಹಿಂಗೆ ಸ್ಲೋಪ್ ಬರೋದು ಸ್ಲೋಪ್ ಎಲ್ಲ ಇಲ್ಲಿ ಪ್ರತಿಯೊಂದು ಸ್ಲೋಪ್ ಇದೆ. ಇದು ಈ ಏರಿಯಾ ಫುಲ್ ಕಂಪ್ಲೀಟ್ ಡ್ರೈ ಏರಿಯಾ ಸರ್. ಫುಲ್ ಕಂಪ್ಲೀಟ್ ಡ್ರೈ. ಶವರ್ಗೆ ಪ್ರಾವಿಷನ್ ಇಲ್ಲ, ಇದು ಪೌಡರ್ ರೂಮ್ ಕಾನ್ಸೆಪ್ಟ್ ಅಲ್ಲಿ ಮಾಡಿದೀವಿ. ಸೊ ಈ ಕಡೆ ಅಲ್ಲೂ ಗ್ಯಾಪ್ಸ್ ಇದೆಯಾ? ಸರ್. ಇದು ಸ್ಕೈಲೈಟ್ ಕೊಟ್ಟಿದೀವಿ, ಇಲ್ಲಿ ಟಾಪ್ ಅಲ್ಲಿ ಸ್ಕೈಲೈಟ್ ಕೊಟ್ಟಿದೀವಿ. ಇದು ಇಲ್ಲಿ ಡೈನಿಂಗ್ ಬೆಳಗ್ಗೆ ಬರಬೇಕು ಅಂದ್ಬಿಟ್ಟು ಸ್ಕೈಲೈಟ್ ಕೊಟ್ಟಿದೀವಿ. ನೆಕ್ಸ್ಟ್ ಬಂದ್ರೆ ಕಿಚನ್ ಏರಿಯಾ. ಇದು ಡಿಫರೆಂಟ್ ಆಗಿ ಡಿಫರೆಂಟ್. ಇದು ತುಂಬಾ ಮಿಕ್ಸ್ ಮಾಡ್ಬಿಟ್ಟು ವಿಕ್ಕರ್ ಬ್ಯಾಸ್ಕೆಟ್ಸ್ ನೀವು ಜನರಲ್ ಆಗಿ ನೋಡಿರ್ತೀರಾ ಸರ್. ಸ್ಟ್ಯಾಂಡರ್ಡ್ ಆಗಿ ವಿಕ್ಕರ್ ಬ್ಯಾಸ್ಕೆಟ್ ಕಂಪನಿ ಬರ್ತದೆ. ಇದು ನಮ್ದು ಕಸ್ಟಮೈಸೇಷನ್ ಸರ್. ಅದೇನು ಅಂದ್ರೆ ಓವರ್ ದಿ ಪೀರಿಯಡ್ ಆಫ್ ಟೈಮ್ ಹೋಗ್ಬಹುದು. ಇಲ್ಲಿ ಏನಂದ್ರೆ ಫುಲ್ ಕಂಪ್ಲೀಟ್ SS ಮೆಟೀರಿಯಲ್ ಪರ್ಫೋರೇಟೆಡ್ ಶೀಟ್ ಹಾಕ್ಬಿಟ್ಟು ನಾವೇ ಕಂಪ್ಲೀಟ್ ಆಗಿ ವಿಕ್ಕರ್ ಬ್ಯಾಸ್ಕೆಟ್ ಮಾಡಿದೀವಿ. ಸೊ ಇದಕ್ಕೆಲ್ಲ ಹೆವಿ ಟೈಮ್ ತಗೊಂಡಿರುತ್ತೆ ಸರ್. ತುಂಬಾ ಡೀಟೇಲ್ ತಗೊಂಡು ಡೀಟೇಲಿಂಗ್ ಮಾಡಿದೀವಿ. ಪೊಟ್ಯಾಟೋಸ್ ಮತ್ತೆ ಆನಿಯನ್ ಸ್ಟಾಕ್ ಮಾಡೋದಕ್ಕೆ. ಇದು ಟಾಲ್ ಯೂನಿಟ್ ಸರ್. ಇದು ಫುಲ್ ಟಾಲ್ ಯೂನಿಟ್ ನಾವೇ ಸಪರೇಟ್ ಆಗಿ ಟ್ಯಾಂಡಮ್ಸ್ ತರ ಮಾಡಿರೋದು. ಇದೆಲ್ಲ ಫುಲ್ ಕಂಪ್ಲೀಟ್ ಆಗಿ ಎಲ್ಲ ಸಾಫ್ಟ್ ಕ್ಲೋಸರ್ಸ್ ಇದೆ. ಎಲ್ಲ ಸಾಫ್ಟ್ ಕ್ಲೋಸರ್ಸ್ ಬರುತ್ತೆ ಸರ್. ಇದು ಪ್ರೊಫೈಲ್ ಶಟರ್ಸ್ ವಿತ್ ಫ್ಲೂಟೆಡ್ ಗ್ಲಾಸ್. ಇದು ಸ್ಟಾಕ್ ಮಾಡೋದಕ್ಕೆ. ಇದೆಲ್ಲ ಟೈಲ್ಸ್. ಇದು ಟೈಲ್ಸ್ ಸರ್. ಇದೆಲ್ಲ ಫುಲ್ ಕಂಪ್ಲೀಟ್ ಟೈಲ್ಸ್ ಟೈಲ್ಸ್ ಡ್ಯಾಡೋಯಿಂಗ್ ಮಾಡಿದೀವಿ. ಇದು ನ್ಯಾಚುರಲ್ ಗ್ರಾನೈಟ್, ಜೆಟ್ ಬ್ಲಾಕ್ ಗ್ರಾನೈಟ್, ಪಾಲಿಶ್ ಗ್ರಾನೈಟ್. ಇದು ಫೀಲ್ ಮಾಡ್ಬೋದು ಸರ್. ಇಲ್ಲಿ ಏನ್ ಮಾಡಿದೀವಿ ಅಂದ್ರೆ ಇಲ್ಲಿ ಗ್ರೂ ಕೊಟ್ಟಿದೀವಿ. ಇಲ್ಲಿ ನೋಡಿ ಸರ್, ಬಾಟಮ್ ಅಲ್ಲಿ ಈ ಗ್ರೂ ಕೊಟ್ಟಿದೀವಿ. ಇದೇನಂದ್ರೆ ವಾಟರ್ ಇಲ್ಲಿ ಬಂದಿರೋದು ನಿಮಗೆ ಇಂಟೀರಿಯರ್ಸ್ ಮೇಲೆ ಹೋಗ್ಬಾರ್ದು ಯಾವತ್ತು. ಅಲ್ಲಿ ಸ್ಟಾಪ್ ಆಗಿ ಕೆಳಗೆ. ಇದು WBR ಪ್ಲೈ ಯೂಸ್ ಮಾಡಿರ್ತೀವಿ. ಇವನ್ ದೆನ್ ಸೇಫ್ಟಿ ಪ್ರಿಕಾಷನ್ಸ್ ಬೆಟರ್ ಅಂದ್ಬಿಟ್ಟು ಏನ್ ಮಾಡ್ತೀವಿ ಅಂದ್ರೆ ಇಲ್ಲಿ ಗ್ರೂ ಕೊಟ್ಟಿದೀವಿ, ಸೊ ದಟ್ ನೀರು ಫ್ಲೋರ್ ಮೇಲೆ ಬರಬೇಕು ಇನ್ ಕೇಸ್ ಏನಾದ್ರು ಇದ್ರೆ ಅಂತ. ಸ್ವಿಚಸ್ ಎಲ್ಲ GM ಇದೆ. GM ಸ್ವಿಚಸ್ ಸರ್. ಇದೊಂದು ಅಬ್ಸರ್ವ್ ಮಾಡ್ಬೋದು ಸರ್. ಇಲ್ಲಿ ನೋಡಿದ್ರೆ ನಿಮಗೆ ಸೀತ್ರು ಒಂದು ಕಿಂಡಿ ತರ ಕೊಟ್ಟಿದೆ ಓಪನಿಂಗ್. ಏನಂದ್ರೆ ಕಿಚನ್ ಅಲ್ಲಿ ಯಾರಾದ್ರೂ ವರ್ಕ್ ಮಾಡ್ತಾ ಇದ್ರೆ ಜನರಲ್ ಟೆಂಡೆನ್ಸಿ ಏನಾದ್ರು ಯಾರು ಬಂದಿದ್ದಾರೆ ಅಂತ ನೋಡ್ಬೇಕು. ಟೆಕ್ನಾಲಜಿ ಮೇಲೆ ಡಿಪೆಂಡ್ ಆಗೋ ಬದಲು ಇದ್ರ ಓಪನಿಂಗ್ ಕೊಟ್ರೆ ಈಸಿ, ಒಂದು ಪೀಪ್ ನೋಡೋದಕ್ಕೆ ಈಸಿ ಆಗ್ತದೆ ಅಂತ. ಇದು ಬಂದ್ಬಿಟ್ಟು ಇಲ್ಲಿ ಒಂದು ಸಿಂಕ್ ಕೊಟ್ಟಿದೀವಿ ಸರ್. ಕ್ಯಾರ್ಸೆಲ್ ಬ್ರ್ಯಾಂಡ್ ಯೂಸ್ ಮಾಡಿದೀವಿ. ಇಲ್ಲಿ ಪುಲ್ ಔಟ್ ಸರ್. ಇದು ಫುಲ್ ಕಂಪ್ಲೀಟ್ ಆಗಿ ಪುಲ್ ಔಟ್ ಇದೆ. ಎಲ್ಲಿ ಬೇಕಂದ್ರೂ ಇದು ಮಾಡ್ಬೋದು. ಅಂಡ್ ಇವನ್ ವಾಟರ್ ಫ್ಲೋ ನಾನು ಚೇಂಜ್ ಮಾಡಬಹುದು. ಸೊ ನೆಕ್ಸ್ಟ್ ಬಂದ್ರೆ ನೆಕ್ಸ್ಟ್ ಇದು ರೋಲಿಂಗ್ ಶಟರ್ ಕೊಟ್ಟಿದ್ದೀವಿ. ಮಿಕ್ಸಿ ಮತ್ತೆ ಇದಕ್ಕೆ ಯೂಸ್ ಮಾಡಿದ ತಕ್ಷಣ ಕ್ಲೋಸ್ ಮಾಡಿ ಇಟ್ಬಿಡೋ ಥರ ಕಂಪ್ಲೀಟ್ ಆಗಿ ಕೊಟ್ಟಿದ್ದೀವಿ. ನೆಕ್ಸ್ಟ್ ಚಿಮ್ನಿಗೆ ಪ್ರಾವಿಷನ್ ಮಾಡಿದೀವಿ, ಹಾಬ್ ಪ್ರಾವಿಷನ್ ಮಾಡಿದೀವಿ. ಇಲ್ಲಿ ಏನು ಅಂದ್ರೆ ಗ್ಯಾಸ್ಗೂ ಕೊಟ್ಟಿದೀವಿ, ಇವನ್ ಎಲೆಕ್ಟ್ರಿಕ್ಗೂ ಕೊಟ್ಟಿದೀವಿ. ಎರಡು ಪ್ರಾವಿಷನ್ ಇದೆ. ಗ್ಯಾಸ್ ಎಲ್ಲ ಕೆಳಗಿದೆಯಾ? ಗ್ಯಾಸ್ ಎಲ್ಲ ಕೆಳಗಡೆ ಬರ್ತದೆ ಅದು. ಹೌದು. ಇದು ಬಂದ್ಬಿಟ್ಟು ಯುಟಿಲಿಟಿ ಏರಿಯಾ ಸರ್. ಇದು ಬಂದ್ಬಿಟ್ಟು ವಾಷಿಂಗ್ ಮಿಷಿನ್, ಡಿಶ್ ವಾಷರ್. ಇದು ಸ್ಪೇಸ್ ಆಕ್ಚುಲಿ ಯುಟಿಲಿಟಿ ಎಲ್ಲರೂ ಚಿಕ್ಕದಾಗಿ ಕೊಡ್ತಾರೆ. ಇದು ಸ್ಪೇಷಿಯಸ್ ಆಗಿ, ಯಾಕಂದ್ರೆ ಇದು ಮೇಜರ್ ಆಗಿ ವಾಶ್ ಮಾಡೋದಕ್ಕೆ ಮತ್ತೆ ಇಲ್ಲಿ ಸ್ಟಾಕ್ ಮಾಡೋದಕ್ಕೆ ಪ್ಲಾಟ್ಫಾರ್ಮ್, ವಾಷಿಂಗ್ ಮಿಷಿನ್, ಡಿಶ್ ವಾಷರ್ ಎಲ್ಲ ಇಲ್ಲೇ ಪ್ರಾವಿಷನ್ ಬಂದ್ಬಿಡ್ತದೆ ಸರ್. ಫುಲ್ ಕಂಪ್ಲೀಟ್. ಅಂಡ್ ಇವನ್ ದೆನ್ ಸೇಫ್ಟಿ ಗ್ರಿಲ್ಸ್ ಕೊಟ್ಟಿದ್ದೀವಿ. ಅದು ಕೂಡ ಯೂನಿಕ್ ಆ ಟ್ರೆಂಡಿ ಡಿಸೈನ್ ಅಲ್ಲೇ ಕೊಟ್ಟಿದ್ದೀವಿ, ಒಂದೇ ಥೀಮ್ ಅಲ್ಲಿ ಮಾಡಿ. ಸೊ ಮತ್ತೆ ಈ ಫಿಟ್ಟಿಂಗ್ಸ್ ಇದಕ್ಕೆಲ್ಲ ನಿಮ್ಮ ಕಡೆಯಿಂದ ವಾರಂಟೀಸು ಅದೆಲ್ಲ ಬರುತ್ತೆ ಸರ್? ಎಸ್ ಸರ್. ಎಲ್ಲದಕ್ಕೂ ಕೆಲವುದಕ್ಕೆಲ್ಲ UPVCಗೆಲ್ಲ 10 years ವಾರಂಟಿ ಇದೆ. ಇವಾಗ ಹಾರ್ಡ್ವೇರ್ಸ್ ಹೆಟಿಕ್ ಅಂತ ಬಂದ್ರೆ ಹೆಟಿಕ್, ಹ್ಯಾಫ್ಲೆ, ಡಿಫ್ರೆಂಟ್ ಬ್ರ್ಯಾಂಡ್ಸ್ ಇದೆ, ಎಪ್ಕೋ, ಇವೆಲ್ಲ ಅವೆಲ್ಲ 10 years ವಾರಂಟಿ ಕೊಡ್ತಾ ಇದೀವಿ.
ಇದು ಬಂದ್ಬಿಟ್ಟು ಕ್ರಾಕರಿ ಯೂನಿಟ್ ಸರ್. ಕ್ರಾಕರಿ ಯೂನಿಟ್ ಹಿಂಗೆ ಓಪನ್ ಮಾಡಿದ್ರೆ ನಿಮಗೆ ಮಿರರ್ ಬ್ಯಾಕಿಂಗ್ ಇದೆ ಸರ್. ಹಿಂದೆ ಮಿರರ್ ಬ್ಯಾಕಿಂಗ್ ಇದೆ, ನೀವು ನೋಡ್ಬೋದು. ಅದು ಫುಲ್ ಕಂಪ್ಲೀಟ್ ಮಿರರ್ ಇದೆ. ಲೈಟಿಂಗ್ಸ್ ಕೊಟ್ಟಿದ್ದೀರಾ? ವಿತ್ ಲೈಟಿಂಗ್ಸ್ ಇದೆ, ಪ್ರೊಫೈಲ್ ಲೈಟ್ಸ್ ಇದೆ. ದೆನ್ ಇಲ್ಲೂ ಒಂದು ಕ್ರಾಕರಿ ಯೂನಿಟ್ ಇದೆ, ಇದು ಅಷ್ಟೇ ಮಿರರ್ ಇದೆ ವಿತ್ ಗ್ಲಾಸ್ ಪಾರ್ಟಿಷನ್ಸ್ ಇದೆ. ಗ್ಲಾಸ್ ಪಾರ್ಟಿಷನ್ಸ್ ಎನಿ ಟೈಮ್ ರಿಮೂವ್ ಮಾಡ್ಬೋದು, ಎನಿ ಟೈಮ್ ಹಾಕ್ಬೋದು. ಯಾವ ಪಾರ್ಟಿಷನ್ಸ್ ಬೇಕು ಅಂದರೆ ಡಿಪೆಂಡ್ಸ್ ಆನ್ ನಾವು ಕಟ್ಲರೀಸ್ ಏನು ಯೂಸ್ ಮಾಡ್ತೀವೋ ಅದ್ರ ಮೇಲೆ ಹೋಗ್ತದೆ. ಈ ಟ್ಯಾಂಡಮ್ ಬಾಕ್ಸ್ ತೋರಿಸಿದ್ನ ಸರ್, ಇದು ಟ್ಯಾಂಡಮ್ ಬಾಕ್ಸ್ ಆ್ಯಕ್ಚುಲ್ ಆಗಿ ಇದು ಬಂದ್ಬಿಟ್ಟು ಕಂಪ್ಲೀಟ್ ಆಗಿ ಎಟಿಕ್ ಬ್ರ್ಯಾಂಡ್ ಯೂಸ್ ಮಾಡಿದ್ದೀವಿ. ಇದು ಕಂಪ್ಲೀಟ್ ಎಟಿಕ್ ಬ್ರ್ಯಾಂಡ್ ಇದೆ ಇದು. ಸೂಪರ್. ಇದು ಪ್ಲೇಟ್ಸ್ಗೆ ಅಂತ ತಾಲಿ ಯೂಸ್ ಮಾಡಿದ್ವಿ, ಟ್ಯಾಂಡಮ್ ಬಾಕ್ಸಸ್. ಓಕೆ 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 ಎಸ್ ಸರ್. ಸೊ ಇದು ಕಂಪ್ಲೀಟ್ ಆಗಿ ಈ ಫ್ಲೋರ್ ಈ ಫ್ಲೋರ್ ಆಯಿತು. ಸೊ ನೆಕ್ಸ್ಟ್ ಇನ್ನು 2 ಫ್ಲೋರ್. ನೆಕ್ಸ್ಟ್ ಇನ್ನು 2 ಫ್ಲೋರ್ ಇದೆ, ಆಲ್ಮೋಸ್ಟ್ 1.5 ಫ್ಲೋರ್ಸ್ ಅನ್ಬೋದು. ಓಕೆ, ಸೊ ಈಗ ಮೇಲೆ ಫ್ಲೋರ್ಗೆ ಹೋಗೋಣ ಸರ್. ಇದು ಯಾವ ಥರ ಪ್ಲಾನ್ ಮಾಡಿ? ಇದು ಸೇಮ್ ಗ್ರಾನೈಟ್ ಅಲ್ಲಿ ಬಂದಿದೆ ಸರ್. ಇದು ಲೆದರ್ ಬ್ಲ್ಯಾಕ್ ಜೆಟ್ ಲೆದರ್ ಫಿನಿಶ್ ಜೆಟ್ ಬ್ಲ್ಯಾಕ್ ಗ್ರಾನೈಟ್. ಇದು 3 ಫೀಟ್ ಇದೆ. 3 ಫೀಟ್ ಇದೆ ಸರ್ ವಿಡ್ತಲ್ಲಿ. ಇದು ಹ್ಯಾಂಡ್ ರೈಲಿಂಗ್ಸ್ ಬಂದ್ಬಿಟ್ಟು ರಬ್ಬರ್ ವುಡ್ ಅಲ್ಲಿ ಮಾಡಿದೀವಿ ಸರ್. ಇದು ವಿತ್ MS ಸೇಫ್ಟಿ ಗ್ರಿಲ್ಸ್ ರೈಲಿಂಗ್ಸ್ ಕೊಟ್ಟಿದ್ದೀವಿ ಕಂಪ್ಲೀಟ್ ಆಗಿ. ಸೊ ಇಲ್ಲಿ ಕ್ರಾಕರಿ ಯೂನಿಟ್ ಪ್ಲಾನ್ ಆಗಿದೆ ಸರ್. ಇಲ್ಲಿ ಕ್ರಾಕರಿ ಯೂನಿಟ್ ಡಿಫ್ರೆಂಟ್ ಆಗಿ ಒಂದು ಪ್ಲಾನ್ ಆಗಿದೆ, ಅದು ಬರ್ಬೇಕು, ಅದೊಂದು ಪೆಂಡಿಂಗ್ ಇದೆ. ಅದು ಸೊ ಮೇಲ್ಗಡೆ ನೋಡಿ ಆಕ್ಚುಲಿ ಯಾವ ತರ ಕಾಣುತ್ತೆ ಅಂತ. ಇದೆಲ್ಲ ಕಂಪ್ಲೀಟ್ ವುಡನ್ ಆಗಿದೆ. ಕಂಪ್ಲೀಟ್ ವುಡನ್ ಸ್ಟೇರ್ ಕೇಸಸ್. ಓಕೆ, ವೇಟ್ ಎಲ್ಲ ತಡೆಯುತ್ತಾ? ಆರಾಮಾಗಿ ತಡೀತದೆ. MS ಬ್ಯಾಕಿಂಗ್ ಇದೆ ಸರ್. MS ಬ್ಯಾಕಿಂಗ್ ಮಾಡ್ಬಿಟ್ಟು ಅದ್ರ ಮೇಲೆ ರಬ್ಬರ್ ವುಡ್ ಅನ್ನ ಪ್ಲೇಸ್ ಮಾಡಿದ್ವಿ, ಬಾಟಮ್ ಮತ್ತೆ ಟಾಪ್. ಸಪೋಸ್ ಏನಾದ್ರು ಇನ್ನೊಂದು ಜನ ಕೇಳ್ಬೋದು, ವಾಶ್ ಮಾಡಕ್ಕೆ, ಕ್ಲೀನ್ ಮಾಡಕ್ಕೆ, ಮೇಂಟೆನೆನ್ಸ್ ಎಲ್ಲ ಮಾಪ್ ಮಾಡ್ಬೋದು ಸರ್. ಕಂಪ್ಲೀಟ್ ಆಗಿ ಈ ಸ್ಟೇರ್ ಕೇಸ್ ಮೇಲೆ ಅಂತೂ ನೀರಂತೂ ಬರೋದಿಲ್ಲ, ಜಸ್ಟ್ ಮಾಪ್ ಮಾಡ್ಕೊಬಹುದು. ಮಾಪ್ ಮಾಡಿದ್ರೆ ಸಾಕಾಗ್ತದೆ. ಇದು ಓಕೆ ಓಕೆ ಓಕೆ. ಇದು ಫುಲ್ ರಬ್ಬರ್ ವುಡ್ ಯೂಸ್ ಮಾಡಿದೀವಿ. ಇದು ಪಾರ್ಷಿಯಲ್ ಗ್ರಾನೈಟ್, ಪಾರ್ಷಿಯಲ್ ರಬ್ಬರ್ ವುಡ್. ಈ ಫ್ಲೋರ್ ಅಲ್ಲಿ ಬಂದಾಗ ಸರ್, ಈ ಫ್ಲೋರ್ ಅಲ್ಲಿ 2 ರೂಮ್ ಇದೆ. ಒಂದು ಮಾಸ್ಟರ್ ಬೆಡ್ರೂಮ್ ಇದೆ, ಅದು ಇದು ಬಂದ್ಬಿಟ್ಟು ಕಿಡ್ಸ್ ಬೆಡ್ರೂಮ್. ಬರುತ್ತೆ. ಕಿಡ್ಸ್ ಬೆಡ್ರೂಮ್ ಫಸ್ಟ್ ಹೋಗೋಣಲ್ಲ ಸರ್. ಇದು ಟೀಕುಡ್ ಫ್ರೇಮ್ ಸರ್. ಇದು ಟೀಕುಡ್ ಫ್ರೇಮ್ ವಿತ್ ವೀನಿಯರ್ ಶಟರ್, ವೀನಿಯರ್ ಡೋರ್ ಇದೆ. ಇದು ಫುಲ್ ಕಂಪ್ಲೀಟ್ ಆಗಿ ಲಾಕ್ಸ್ ಎಲ್ಲ ಯುರೋಪಾ ಲಾಕ್ಸ್ ಯೂಸ್ ಮಾಡಿ. ಯುರೋಪಾ ಲಾಕ್ಸ್ ಬರುತ್ತೆ. ಈ ಫ್ಲೋರಿಂಗ್ ಎಲ್ಲ ಸೇಮೇ ಬರುತ್ತಲ್ಲ? ಸೇಮ್ ಕೋಟಾ ಸ್ಟೋನು, ಆದ್ರೆ ಪ್ಯಾಟರ್ನ್ ನೋಡಿ ಸರ್, ಡಿಫ್ರೆಂಟ್ ಪ್ಯಾಟರ್ನ್ ಇದೆ. ಇದು ಜಸ್ಟ್ ಹಾರಿಜಾಂಟಲ್ ವರ್ಟಿಕಲ್ ಇಲ್ಲ, ಇದು ಡೈಮಂಡ್ ಕಟ್ ಅಲ್ಲಿ ಹಾಕಿದೀವಿ. ಇದು ಕಾಟ್ ಪ್ಲೇಸ್ಮೆಂಟ್ ಬರ್ತದೆ. ಇದು ಬಂದ್ಬಿಟ್ಟು ಬಾಲ್ಕನಿ ಸರ್. ಇದು ಕಿಡ್ಸ್ ಬೆಡ್ರೂಮ್ ಇಂದ ಹಿಂಗ ಆಚೆ ಬಂದ್ರೆ ಇಲ್ಲಿ ಬಾಲ್ಕನಿ. ಇದು ಫ್ರಂಟ್ ಎಲಿವೇಶನ್ಗೆ ಹೋಗ್ತದೆ. ನಾವು ಆರ್ಚಸ್ ನೋಡಿದ್ವಲ್ಲ ಫ್ರಂಟ್ ಎಲಿವೇಶನ್ ಅಲ್ಲಿ, ಆ ಆರ್ಚಸ್ ಸರ್. 3 ಆರ್ಚಸ್ ಇದೆ ಕಂಪ್ಲೀಟ್ ಆಗಿ. ಎಸ್ ಸರ್. ಸೂಪರ್. ಆ ಕಡೆನೂ ಸ್ಪೇಸ್ ಇದೆ, ನಮಗೆ ಸ್ಪೇಸ್ ಇದೆ ಫ್ರಂಟ್ ಅಲ್ಲೂ. ಓಕೆ, ಇದು ಸ್ಟಡಿ ಟೇಬಲ್. ಇದು ಸ್ಟಡಿ ಯೂನಿಟ್ ಸರ್. ಇದು ಫುಲ್ ಸ್ಟಡಿ ಯೂನಿಟ್. ಇದು ಸ್ಟೋರೇಜ್ ಸ್ಪೇಸ್. ಇದು ಓಕೆ, ಕಂಪ್ಲೀಟ್ ಎಲ್ಲ ಸಾಫ್ಟ್ ಕ್ಲೋಸರ್ ಕೊಟ್ಟಿದ್ದೀವಿ. ಇದು ಬಂದ್ಬಿಟ್ಟು ಲೆಡ್ಜಸ್ ಇದೆ. ಇದು ಬುಕ್ ಸ್ಟೋರ್ ಮಾಡೋದು, ಟಿವಿ ಕ್ಯಾಬಿನೆಟ್ ಹತ್ರ. ಅದೇ ತರ ಲೆಡ್ಜಸ್, ಸಿಂಪಲ್ ಲೆಡ್ಜಸ್ ಕೊಟ್ಟಿದ್ವಿ ಬುಕ್ಸ್ ಅದು ಇದಕ್ಕೆ ಸ್ಟಾಕ್ ಮಾಡಕ್ಕೆ. ಇದು ಇನ್ನೊಂದು ಸ್ಟೋರೇಜ್ ಸ್ಪೇಸ್. ಇದು ಅನ್ಯೂಸ್ಡ್ ಏನಾದ್ರು ಬುಕ್ಸ್ ಇದ್ರೆ ಸ್ಟೋರ್ ಮಾಡೋದಕ್ಕೆ ಅಂದ್ಬಿಟ್ಟು ಒಂದು ಟಾಯ್ಲೆಟ್. ಡೈಮೆನ್ಷನ್ ಸರ್ ಟೋಟಲ್ ಇದು ಸರ್? ಇದು ಬಂದ್ಬಿಟ್ಟು ಆಲ್ಮೋಸ್ಟ್ 12 ಫೀಟ್ ಬೈ 13 ಫೀಟ್ ಇದೆ ಸರ್. ಇದು 12 ಫೀಟ್ ಬೈ 13 ಫೀಟ್. ಇದು ವಾಕ್ ಇನ್ ವಾರ್ಡ್ರೋಬ್ ಸರ್. ಇದು ಸ್ಲೈಡಿಂಗ್ ಅದು ಕೊಟ್ಟಿದ್ದೀವಿ. ಇದು ಆಕ್ಚುಲ್ ಆಗಿ ಇದು ಇಲ್ಲಿ ಸ್ಟೋರೇಜ್ ಸ್ಪೇಸ್ ಇದೆ ಸರ್. ಇದು ಕಂಪ್ಲೀಟ್ ಆಗಿ ವಿತ್ ಮಿರರ್ ಪ್ರಾವಿಷನ್ ಕೊಡಬೇಕು ಅಂದ್ಬಿಟ್ಟು ಶಟರ್ ಅಲ್ಲಿ ಮಿರರ್ ಕೊಟ್ಬಿಟ್ಟಿದ್ದೀವಿ. ಓಕೆ 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 ಓಕೆ. ಕಂಪ್ಲೀಟ್ ಮಿರರ್ ಕೊಟ್ಟಿದ್ದೀವಿ. ವಿತ್ ಏನು ಅಂದ್ರೆ ಇಲ್ಲಿ ಫುಲ್ ಕಂಪ್ಲೀಟ್ ಆಗಿ ಸ್ಟೋರೇಜ್ಗೆ ಅಂದ್ಬಿಟ್ಟು ಸ್ಪೇಸ್ಗೆ ಲಾಕ್ ಸಿಸ್ಟಮ್ಸ್ ಎಲ್ಲ ಕೊಟ್ಟಿದ್ದೀವಿ. ಇದು ಸ್ಮಾಲರ್ ವರ್ಷನ್ ಅಂದ್ರೆ ಇದು ಒಂದು ಸ್ವಲ್ಪ ಬೇಗರ್ ಸೈಜ್ ಕ್ಲಾತ್ಸ್ ಇಟ್ಕೊಬೇಕು, ಇಲ್ಲ ಅಂದ್ರೆ ಇದು ಪ್ರಾವಿಷನ್. ಓಕೆ. ಸೊ ನೆಕ್ಸ್ಟ್ ವಾಶ್ರೂಮ್ ಏರಿಯಾ. ಇದು ಕೂಡ ದೊಡ್ಡದಾಗಿದೆ ಆಕ್ಚುಲಿ. 30-40 ಅಂತಾನೆ ಅನ್ಸಲ್ಲ, ತುಂಬಾ ಪ್ಲಾನ್ ಆಗಿದೆ. ಇಲ್ಲಿ ಬಂದ್ಬಿಟ್ಟು ಡ್ರೈ ಅಂಡ್ ವೆಟ್ ಏರಿಯಾ ಮಾಡಿದೀವಿ ಸರ್. ಮತ್ತೆ ಇದು ಸಿಂಪಲ್ ಟೈಲ್ಸ್ ಎಲ್ಲ ಫುಲ್ ಕಂಪ್ಲೀಟ್ ಆಗಿ. ಇದು ಶವರ್ ಏರಿಯಾ, ಇದು ವೆಟ್ ಏರಿಯಾ. ಇದು ವಾಶ್ ಬೇಸಿನ್ ಏರಿಯಾ, ಡ್ರೈ ಏರಿಯಾ. ಈ ಎಲ್ ಶೇಪ್ ಫುಲ್ ಕಂಪ್ಲೀಟ್ ಆಗಿ ವೆಟ್ ಡ್ರೈ ಏರಿಯಾ ಸರ್. ಡ್ರೈ ಏರಿಯಾ ಬರುತ್ತೆ. ಎಲ್ಲ ಜಾಗ್ವಾರ್ ಫಿಟ್ಟಿಂಗ್ಸ್ ಮಾಡಿದೀವಿ. ಗೀಸರ್ ಪಾಯಿಂಟ್ ಕೊಟ್ಟಿದ್ದೀವಿ. ಸೋಲಾರ್ ಪ್ರಾವಿಷನ್ ಇದೆ. ಸೋಲಾರ್ ವಾಟರ್ ಅಂದ್ರೆ ಸೋಲಾರ್ ವಾಟರ್ಗೂ ಇದೆ. ಮತ್ತೆ ನೀಶ್ ಕೊಟ್ಟಿದ್ವಿ ಸರ್. ಪ್ರತಿಯೊಂದು ಟಾಯ್ಲೆಟ್ಸ್ ಅಲ್ಲೂ ನೀಶ್ ಪ್ರಾವಿಷನ್ ಇದೆ ಇಲ್ಲಿ. ಇದು ಥರ್ಮೋಸ್ಟಾಟ್ ಸರ್. ಇದು ಶವರ್ ಏರಿಯಲ್ಲಿ ಥರ್ಮೋಸ್ಟಾಟ್ಸ್. ಟೆಂಪರೇಚರ್ ಇದರಲ್ಲೇ ಆಟೋಮೆಟಿಕ್ ಆಗಿ ಕಂಟ್ರೋಲ್ ಆಗ್ತದೆ. ಎಲ್ಲ ಫ್ಯೂಚರ್ದು ನೋಡ್ಕೊಂಡು ಎಲ್ಲ ಪ್ರಾವಿಷನ್ ಕೊಟ್ಟಿದ್ದಾರೆ. ಸೊ ಏನು ಆಲ್ಟ್ರೇಷನ್ಸ್ ಏನು ಮಾಡಬೇಡ, ಮಾಡೋ ಅವಶ್ಯಕತೆ ಇರಲ್ಲ. ನೆಕ್ಸ್ಟ್ 20 years ಗೆ ಪ್ಲಾನ್ ಮಾಡ್ಬಿಟ್ಟಿರ್ತೀವಿ. ಓಕೆ ಓಕೆ, ಸೂಪರ್ ಸರ್. ಇಲ್ಲಿ ಬಂದ್ರೆ ಆಪೋಸಿಟ್ ಇಲ್ಲಿ ಇದು ಮಾಸ್ಟರ್ ಬೆಡ್ರೂಮ್. ಇದು ಓಕೆ, ಮಾಸ್ಟರ್ ಬೆಡ್ರೂಮ್ ಸೇಮ್ ಅದೇ ಡಯಾಗ್ನಲ್ನ ಫ್ಲೋ ಹಂಗೆ ಮ್ಯಾಚ್ ಆಗ್ತದೆ. ಇದು ವಿತ್ 2 ವಿಂಡೋಸ್ ಕ್ರಾಸ್ ವೆಂಟಿಲೇಷನ್ಗೋಸ್ಕರ ಅಂತ ಪ್ಲಾನ್ ಮಾಡಿದ್ದೀವಿ. ಇದು ಟ್ರೆಡಿಷನಲ್ ಆಗಿದೆ. ಈವನ್ ಈ ಕಾಟ್ ನೋಡ್ಬೋದು. ಈ ಸಾಫ್ಟ್ ಫರ್ನಿಚರ್ ಕೂಡ ಫುಲ್ ಕಂಪ್ಲೀಟ್ ಆಗಿ ಎಲ್ಲಾನು ಏನು ಅಂದ್ರೆ ನಾವು ಸಾಫ್ಟ್ ಫರ್ನಿಚರ್ಸ್ನ ಪ್ಲಾನ್ ಮಾಡಿಬಿಟ್ಟಿದ್ದೀವಿ ಫಸ್ಟ್. ಅದ್ರ ತಕ್ಕನಂಗೆ ಡಿಸೈನ್ ಮಾಡಿದ್ದೀವಿ.
ಓಕೆ ಓಕೆ ಓಕೆ. ಇದು ವಾರ್ಡ್ರೋಬ್, ಇದು ಫುಲ್ ಕಂಪ್ಲೀಟ್ ಕಾಂಟೆಂಪ್ರರಿ ಡಿಸೈನ್ ಸರ್. ಇದು ಸ್ಟೋರೇಜ್ ಸ್ಪೇಸ್ಗೋಸ್ಕರ ಇದು ಫುಲ್ ಕಂಪ್ಲೀಟ್ ಆಗಿ ಮಾಡಿರೋದು. ಇದು ಫ್ಲೂಟೆಡ್ ಪ್ಯಾನಲ್ಸ್ ಯೂಸ್ ಮಾಡಿದೀವಿ ಸರ್. ಇದು ನಾರ್ಮಲ್ ಜಸ್ಟ್ ಲ್ಯಾಮಿನೇಟ್ ನಾರ್ಮಲ್ ಯೂಸ್ ಮಾಡಿಲ್ಲ, ಫ್ಲೂಟೆಡ್ ಮಾಡಿಬಿಟ್ಟು ಫ್ಲೂಟೆಡ್ ಲ್ಯಾಮಿನೇಟ್ ನ ಯೂಸ್ ಮಾಡಿದ್ದೀರಾ ವಿತ್ ವುಡನ್ ಹ್ಯಾಂಡಲ್ಸ್ ಕೊಟ್ಟಿದ್ದೀವಿ. ಇದು ಫುಲ್ ಕಂಪ್ಲೀಟ್ ಆಗಿ ಇದು ಸ್ಟೋರೇಜ್ಗೆ ಅಂತ ಪ್ರಾವಿಷನ್ ಕೋಡ್ ಮಾಡಿದ್ದೀವಿ ಸರ್. ವಿಂಡೋಸ್ ಎಲ್ಲ ಕೂಡ ಟ್ರೆಡಿಷನಲ್ ವಿಂಡೋಸ್ ಎಲ್ಲ ಟೀ ಕುಡ್ ಬರ್ತದೆ. ಇದು ಇದಕ್ಕೆ ಮಸ್ಕಿಟೋ ಮೆಶ್ ಕೊಟ್ಟಿದ್ದೀವಿ ಸರ್. ಫುಲ್ ಕಂಪ್ಲೀಟ್ ಸ್ಲೈಡ್ ಮಾಡ್ಬೋದು. ಆಮೇಲೆ ನೋಡಿ ವುಡನ್ ಟೀಕ್ಗೂ ಮತ್ತೆ ಇದಕ್ಕೂ ಸೇಮ್ ಮ್ಯಾಚ್ ಆಗೋದು ತುಂಬಾ ಹುಡುಕಿ ಇದು ಮಾಡಿರೋದು. ಲೈಟ್ಸು ಅಷ್ಟೇ, ಲೈಟ್ಸು ಲೈಟ್ಸ್. ಆಮೇಲೆ ಇದು ಓಪನ್ ಯೂನಿಟ್ ಸರ್. ಇದು ಆರ್ಚಸ್ ಥೀಮು, ರೌಂಡ್ ಥೀಮ್ ಅನ್ನೋದನ್ನ ಎಲ್ಲಾ ಕಡೆನೂ ಆಲ್ಮೋಸ್ಟ್ ಫಾಲೋ ಮಾಡಿದ್ದೀವಿ. ಇದು ಸೊ ನೆಕ್ಸ್ಟ್ ಬಂದ್ರೆ ನೆಕ್ಸ್ಟ್ ವಾಕ್ ಇನ್ ವಾರ್ಡ್ರೋಬ್. ಅದೇ ಪಕ್ಕದಲ್ಲಿ ಒಂದು ಸೈಡ್ ಟೇಬಲ್ ಇದೆ, 2 ಸೈಡ್ ಟೇಬಲ್ ಇದೆ ವಿತ್ ವಿಂಡೋ ಇದೆ. ಇದು ಒಂಥರ ಹೆಂಗಿದೆ ಅಂದ್ರೆ ನೀವು ನೋಡ್ಬೋದು ಸರ್, ಅಲ್ಲಿ ಹಿಂದೆಯಿಂದ ನೀವು ನೋಡಿದ್ರೆ ಇದೊಂಥರ ಫೋಟೋಜೆನಿಕ್ ಆಗಿಲ್ವಾ ಸರ್? ಫೋಟೋಜೆನಿಕ್ ಆಗಿದೆ. ಹೌದು, ಕಂಪ್ಲೀಟ್ ಈಚ್ ಅಂಡ್ ಎವ್ರಿ ಪಾರ್ಟ್ ಅಲ್ಲಿ ನೀವು ಎಲ್ಲೇ ನೋಡಿದ್ರು ಪ್ರತಿಯೊಂದಕ್ಕೂ ಫೋಟೋಜೆನಿಕ್ ಆಗಿ ಅನಿಸ್ತದೆ. ಎಲ್ರು ಬಂದ್ರೆ ವಾಹ್ ಅಂತ ಹೇಳ್ಬೇಕು. ಇದು ಮಾಡಿದ್ದೀರಾ. ಇದು ಬಂದ್ಬಿಟ್ಟು ವಾಕ್ ಇನ್ ವಾರ್ಡ್ರೋಬ್. ಇದೇ ಕ್ರಾಸ್ ವೆಂಟಿಲೇಷನ್ ಸರ್. ಇಲ್ಲಿ ಲೈಟ್ ಕೊಡ್ಬೇಕು ಅಂದ್ಬಿಟ್ಟು ಇಲ್ಲೊಂದು ವಿಂಡೋ ಕೊಟ್ಟಿದ್ದೀವಿ. ಇಲ್ಲೂ ಅಷ್ಟೇ ಫ್ಲೂಟೆಡ್ ಲ್ಯಾಮಿನೇಟ್ಸ್ ಯೂಸ್ ಮಾಡಿದೀವಿ, ಸ್ಟೋರೇಜ್ ಸ್ಪೇಸ್ ಕೊಟ್ಟಿದ್ದೀವಿ ಸರ್. ಅದು ಎಸ್ ಸರ್. ಇದು ಬಂದ್ಬಿಟ್ಟು ಪರ್ಫರೇಟೆಡ್ ಮಾಡಿದೀವಿ. ಏನು ಅಂದರೆ ಏನಾದ್ರು ವೆಟ್ ಕ್ಲಾತ್ಸ್ ಏನಾದ್ರು ಇಟ್ಕೊಳೋದಕ್ಕೆ ವೆಲ್ ವೆಂಟಿಲೇಟೆಡ್ ಆಗಿರಬೇಕು ವೆಂಟಿಲೇಷನ್ಸ್ ಕೊಟ್ಟಿದ್ದೀವಿ. ಇದು ಬಂದ್ಬಿಟ್ಟು ಅಟ್ಯಾಚ್ ಟಾಯ್ಲೆಟ್ ಸರ್. ಇದು ಲ್ಯಾಮಿನೇಟ್ ಯೂಸ್ ಮಾಡಿದೀವಿ ವಿತ್ ಬ್ಲ್ಯಾಕ್ ಟೀ ಬೀಡಿಂಗ್ ಕೊಟ್ಟಿದ್ದೀವಿ. ವಾಶ್ ಬೇಸಿನ್ ಏರಿಯಾ, ಡ್ರೈ ಏರಿಯಾ, ಇದು ಫುಲ್ ಇಷ್ಟು ಕಂಪ್ಲೀಟ್ ಡ್ರೈ ಏರಿಯಾ. ಓಕೆ ಓಕೆ ಓಕೆ. ನೆಕ್ಸ್ಟ್ ಇದು ವೆಟ್ ಏರಿಯಾ, ಶವರ್ಗೆ ಅಂದ್ಬಿಟ್ಟು ಇಲ್ಲಿ ಥರ್ಮೋಸ್ಟಾಟ್ ಯೂಸ್ ಮಾಡಿದೀವಿ, ನಿಶ್ ಕೊಟ್ಟಿದ್ದೀವಿ. ಅದಾದ್ಮೇಲೆ ಇಲ್ಲಿ ಲೈಟಿಂಗ್ಗೋಸ್ಕರ ಸ್ಕೈಲೈಟ್ ಪ್ರಾವಿಷನ್ ಕೊಟ್ಟಿದ್ದೀವಿ. ಸ್ಕೈಲೈಟ್ ಪ್ರಾವಿಷನ್ ಮಾಡಿದ್ದೀವಿ. ಟಾಪ್ ಅಲ್ಲಿ ಸ್ಕೈಲೈಟ್, ಏನು ಲೈಟೇ ಬೇಕಾಗಿಲ್ಲ, ನೈಟ್ ಅಲ್ಲಿ ಮಾತ್ರ ಆಬ್ವಿಯಸ್ಲಿ. ಆಮೇಲೆ ಇದೊಂದು ಸೀಟಿಂಗ್ ಪ್ಲೇಸ್ ತರ ಇರ್ತದೆ. ಇಲ್ಲಿ ಸ್ಟಾಕ್ ಆದ್ರೂ ಮಾಡ್ಬೋದು. ಸ್ಪೇಸ್ ಏನಂದ್ರೆ ಲೈಟ್ ಬೇಕು ಅಂತ ಮೇಜರ್ ಆಗಿ ಇದನ್ನ ತಗೊಂಡು ಗ್ರಾನೈಟ್ ಅಲ್ಲಿ ಕ್ಲೈಡ್ ಮಾಡಿದೀವಿ, ಲೆಡ್ ವಾಲ್ಸ್ ಎಲ್ಲ ಪ್ರತಿಯೊಂದನ್ನು. ಆಮೇಲೆ ಈ ಪ್ಯಾಟರ್ನ್ಸ್ ನೋಡ್ಬೋದು ಸರ್. ಈ ಟೈಲ್ಸ್ ಲೇ ಮಾಡಿರೋ ಪ್ಯಾಟರ್ನ್ಸ್ ನೋಡ್ಬೋದು. ಎಲ್ಲೇ ಹೋದ್ರು ಫುಲ್ ಥ್ರೂ ಔಟ್ ಒಂದೇ ಲೈನಲ್ಲೇ ರನ್ ಆಗಿರ್ತದೆ. ಇದೆಲ್ಲ ಫುಲ್ ಕಂಪ್ಲೀಟ್ ಆಗಿ ಡ್ರಾಯಿಂಗ್ಸ್ ನೋಡಿ. ಇವಾಗ ವೆಟ್ ಏರಿಯಾ ಇದು ಡಿಸ್ಟ್ರಿಬ್ಯೂಟ್ ಆಗ್ತದೆ. ಈ ಲೈನ್ ಜಾಯಿಂಟ್ ಕರೆಕ್ಟ್ ಆಗಿ ಪ್ಲಾನ್ ಆಗಿದೆ ಇದು ಕಂಪ್ಲೀಟ್ ಆಗಿ. ನೆಕ್ಸ್ಟ್ ಟೈಲ್ ಜಾಯಿಂಟ್. ನೆಕ್ಸ್ಟ್ ಇಲ್ಲಿಂದ ಸ್ಟಾರ್ಟ್ ಆದ್ರೆ ಫುಲ್ ಕಂಪ್ಲೀಟ್ ಆಗಿ ಹೋಗಿ ಕಟ್ ಪೀಸ್ ಆ ಕಡೆಗೆ ಬರ್ತದೆ. ಆ ನೀಟಾಗಿ ಡಿಸೈನ್ ಆಗಿದೆ ಇದು ಟೈಲ್ಸ್. ಟೈಲ್ ಲೇವಿಂಗ್ ಲೇಔಟ್ ಎಲ್ಲ ಪ್ಲಾನ್ಡ್ ಆಗಿ ಮಾಡಿದೀವಿ ಇದು. ಸೂಪರ್. ಓಕೆ. ಸೊ ನೆಕ್ಸ್ಟ್ ಇಲ್ಲಿ ಫ್ಲೋರಲ್ಲಿ ಬಾಲ್ಕನೀಸ್ ಏನಾದ್ರು ಇದೆ? ಎಸ್ ಸರ್, ಬಾಲ್ಕನಿ ಇದೆ ಒಂದು. ಬಾಲ್ಕನಿ ಬಂದ್ಬಿಟ್ಟು ಇದು ಆಕ್ಚುಲಾಗಿ ಇದೊಂದು ಎಕ್ಸ್ಪ್ಲೈನ್ ಮಾಡಿಲ್ಲ ಸರ್ ನಾನು ನಿಮಗೆ. ಅದಂತೂ ಇದು ಬಂದ್ಬಿಟ್ಟು ಪರ್ಫರೇಟೆಡ್ ಬ್ರಿಡ್ಜ್ ಸರ್ ಇದು. ಓಕೆ. ಏನಂದ್ರೆ ಕೆಳಗಡೆ ಫ್ಲೋರ್ ಲೈಟ್ ಬೇಕಾಗಿತ್ತು ನಮಗೆ. ಸೊ ಏನ್ ಮಾಡಿದ್ವಿ, ಟಾಪ್ ಅಲ್ಲಿ ಸ್ಕೈಲೈಟ್ ಕೊಟ್ಟಿದೀವಿ ಮೇಲೆ. ಟಾಪ್ ಅಲ್ಲಿ ಸ್ಕೈಲೈಟ್ ಕೊಟ್ಬಿಟ್ಟು ಇಲ್ಲಿ ಪರ್ಫರೇಟೆಡ್ ಬ್ರಿಡ್ಜ್ ತರ ಮಾಡಿದೀವಿ. ಎಷ್ಟು ಬೇಕಾದ್ರೂ ವೆಯ್ಟ್ ಬರ್ತದೆ ಸರ್ ಇದು, ತೂಕ ತಡೀತದೆ. ಇದು 2 ಆಕ್ಸಿಸ್ ಲಿಫ್ಟ್ ಸರ್. ಇದು ಲಿಫ್ಟ್ ಬರುತ್ತೆ. ಜಸ್ಟ್ ಸ್ಲಾಬ್ ಹಾಕ್ಬಿಟ್ಟು ಕ್ಲೋಸ್ ಮಾಡ್ಬೋದಾಗಿತ್ತು. ಅದ್ರ ಲೈಟ್ ಬೇಕು ಪರ್ಫರೇಟೆಡ್ ಬ್ರಿಡ್ಜ್ ಮಾಡಿದ್ದೀವಿ ಸರ್. ಇದು ವರ್ಕ್ ಸ್ಟೇಷನ್ ಸರ್. ಇದು ಮಾಸ್ಟರ್ ಬೆಡ್ರೂಮ್ ಮತ್ತೆ ಕಿಡ್ಸ್ ಬೆಡ್ರೂಮ್ ಇನ್ ಬಿಟ್ವೀನ್ ಇದು ವರ್ಕ್ ಸ್ಟೇಷನ್ ಕೊಟ್ಟಿದ್ದೀವಿ. ಇದು ಫುಲ್ ಕಂಪ್ಲೀಟ್ ಆಗಿ ಇಲ್ಲಿ ವರ್ಕ್ ಮಾಡೋ ಸ್ಪೇಸ್ ಮತ್ತೆ ಇದು ಸ್ಟೋರೇಜ್ ಸ್ಪೇಸ್. ಇನ್ ಕೇಸ್ 2 ಮಾನಿಟರ್ ಯೂಸ್ ಮಾಡ್ತಾರೆ ಅನ್ಕೊಂಡಿದೀವಿ. ಆ ಟೈಮಲ್ಲಿ ಏನ್ ಮಾಡ್ತೀವಿ, ಇಲ್ಲೊಂದು ಮಾನಿಟರ್ ಇನ್ನೊಂದು ಮಾನಿಟರ್ ಬೇಕು ಅಥವಾ ಏನಾದ್ರು ಇದ್ರೆ ಫೋಲ್ಡರ್ ಕೊಟ್ಟಿದ್ದೀವಿ. ಇದು ಹಿಂಗೆ ಫಿಕ್ಸ್ ಆಗ್ತದೆ. ಇದು ವಿತ್ ಸ್ಕೈಲೈಟ್ ಕೊಟ್ಟಿದ್ದೀವಿ ಸರ್. ಅಲ್ಲಿ ಟಾಪ್ ಅಲ್ಲಿ ಸ್ಕೈಲೈಟ್ ಕೊಟ್ಟಿದ್ದೀವಿ. ಇಲ್ಲೂ ವೆಂಟಿಲೇಷನ್ ಫುಲ್ ಲಿಟಪ್ ಆಗಿರ್ತದೆ. ಮನೆಯಲ್ಲಿ ಇಲ್ಲೂ ನ್ಯಾಚುರಲ್ ಲೈಟಿಂಗ್ ಇರೋದು. ನೈಟ್ ಅಲ್ಲಿ ಮಾತ್ರ ಲೈಟ್ ಯೂಸ್ ಮಾಡಬೇಕು, ನೈಟ್ ಬೆಳಕಲ್ಲಿ ಏನೋ ಇದೆ. ಎಸ್, ಇದೊಂದು ಸ್ಟೋರೇಜ್ ಸ್ಪೇಸ್ ಕೊಟ್ಟಿದ್ದೀವಿ ಸರ್. ಇಲ್ಲಿ ಬಂದ್ಬಿಟ್ಟು ಇಲ್ಲಿ ನೀವೇ ನೋಡ್ಬೇಕು ಸರ್. ಇದು ಆಕ್ಚುಲ್ ಆಗಿ ಸಿಟ್ ಔಟ್ ಸ್ಪೇಸ್. ಇದು ಡಬಲ್ ಹೈಟ್ ಇದೆ. ಇದು ಇದು ಸೀಲಿಂಗ್ ಡಬಲ್ ಹೈಟ್ ಇದೆ. ಫುಲ್ ಕಂಪ್ಲೀಟ್ ಆಗಿ ಓಪನ್ ಇಟ್ಟಿದ್ದೀವಿ. ಡಬಲ್ ಹೈಟ್ ಇಲ್ಲಿ ಅಥವಾ ಆಚೆಗಡೆ ಅದೊಂದು ಬಾಲ್ಕನಿ ಇದೆ. ಆಕ್ಚುಲ್ ಆಗಿ ಇದು ಸ್ಲೈಡಿಂಗ್ ಹೋದ್ರೆ ಇದು ಬಾಲ್ಕನಿ ಇದ್ದು ಇಲ್ಲೆಲ್ಲಾದ್ರೂ ಕಾಫಿ ಟೇಬಲ್ ಪ್ಲಾನ್ ಮಾಡ್ಬೋದು ಸರ್. ಅಲ್ಲಿ ಅಥವಾ ಇಲ್ಲಿ ಒಂದು ಸ್ಮಾಲ್ ಕಾಫಿ ಟೇಬಲ್ ಆಕ್ಚುಲ್ ಆಗಿ ಡಿಸೈನ್ ಅಲ್ಲಿ ಇದೆ ನಮ್ದು. ಚಿಲ್ ಔಟ್ ಮಾಡೋದಕ್ಕೆ ಈ ಸ್ಟ್ರೆಸ್ಫುಲ್ ಲೈಫ್ ಅಲ್ಲಿ ಇದ್ದಾಗ ಇಷ್ಟು ನ್ಯಾಚುರಲ್ ಲೈಟಿಂಗ್ ವೆಂಟಿಲೇಷನ್ ಇದ್ರೆ ಇದು ಎಲಿವೇಶನ್ ಬರ್ತದೆ ಸರ್. ಇದು ಎಲ್ ಶೇಪ್ ಅಲ್ಲಿ ಆರ್ಚ್ ತಗೊಂಡಿರುತ್ತೆ, ಎಲಿವೇಶನ್ ಬರ್ತದೆ. ಇದು ಡಿಫ್ರೆಂಟ್ ಕಾನ್ಸೆಪ್ಟ್ ಅಲ್ಲಿ ಟೈಲ್ಸ್ ಯೂಸ್ ಮಾಡಿದೀವಿ ಸರ್. ಇದು ನಾರ್ಮಲ್ ಟೈಲ್ಸ್ ಅಲ್ಲ, ಇದು ಡಿಫ್ರೆಂಟ್ ಆಗಿ ಯೂಸ್ ಮಾಡಿದೀವಿ. ದೆನ್ ಸ್ಕೈಲೈಟ್ ಎಸ್ ಸರ್, ಓಲ್ಡ್ ಟ್ರೆಡಿಷನಲ್ ಟೈಪ್ ತರ. ಇದು ಕಾನ್ಸೆಪ್ಟ್ ಏನಂದ್ರೆ ಸ್ಕೈಲೈಟ್ ಗೆ ಸೇಫ್ಟಿ ಗ್ರಿಲ್ ಬೇಕಾಗಿತ್ತು ಸರ್. ಸೊ ಸೇಫ್ಟಿ ಗ್ರಿಲ್ ಗೋಸ್ಕರ ಏನ್ ಮಾಡಿದೀವಿ ಅಂದ್ರೆ ಡಿಸೈನ್ ಮಾಡ್ಬಿಟ್ಟು ಟೈಲ್ ನ ಕ್ಲೇ ಟೈಲ್ ನ ಇನ್ಲೇ ಮಾಡಿದೀವಿ ಸರ್. ಯಾಕಂದ್ರೆ ಇಲ್ಲಿ ಬಾಲ್ಕನಿಯಲ್ಲಿ ಇಲ್ಲಿ ನೋಡ್ಬೋದು, ಇಲ್ಲಿ ನಾವು ಟೈಲ್ಸ್ ತಗೊಂಡಿದ್ವಿ, ಕ್ಲೇ ಟೈಲ್ಸ್. ನಾರ್ಮಲ್ ಹಾರಿಜಾಂಟಲ್ ಅಥವಾ ವರ್ಟಿಕಲ್ ತಗೊಂಡಿಲ್ಲ. ಹೆರಿಂಗ್ ಬೋನ್ ಡಿಸೈನ್ ಅಂತ ಸ್ಟಾರ್ಟಿಂಗ್ ಅಲ್ಲಿ ಹೇಳಿದ್ನಲ್ಲ, ಆ ಡಿಸೈನ್ ಅಲ್ಲಿ
ಟೈಲ್ಸ್ ತಗೊಂಡಿದೀವಿ. ಅದೇ ಟೈಲ್ ಕಾನ್ಸೆಪ್ಟ್ ಥೀಮ್ ರನ್ ಆಗಬೇಕು ಅಂದ್ಬಿಟ್ಟು ಅಲ್ಲಿ ಟಾಪ್ ಅಲ್ಲಿ ಅದೇ ಟೈಲ್ ಕೊಟ್ಟಿದ್ದೀವಿ. ಓಕೆ, ಒಂಥರ ಪೇಸ್ಟಲ್ ಕಲರ್ಸ್ ಯೂಸ್ ಮಾಡಿದೀವಿ. ಆ ಕಲರ್ ಕಾಂಬಿನೇಷನ್ಸ್ಗೆ ತುಂಬಾ ಕೇರ್ ಕೊಟ್ಟಿದೀವಿ ಆಕ್ಚುಲ್ ಆಗಿ. ಎಲ್ಲೂ ಲೈಕ್ ಆಡ್ ಅನ್ಸ್ಬಾರ್ದು, ಎಲ್ಲ ನೀಟಾಗಿ ಮ್ಯಾಚ್ ಮಾಡಿದೀವಿ. ಓಕೆ. ಸೊ ಮೇಲ್ಗಡೆ ಏನು ಬರುತ್ತೆ? ಮೇಲ್ಗಡೆ ಒಂದು ಗೆಸ್ಟ್ ಬೆಡ್ರೂಮ್ ಇದೆ, ಟೆರೆಸ್ ಇದೆ, ಅಲ್ಲಿಗೆ ಹೋಗೋಣಂತೆ. ಓಕೆ, ಸೊ ಇವಾಗ ಲಾಸ್ಟ್ ಫ್ಲೋರ್ಗೆ ಹೋಗ್ತೀವಿ. ಸರ್, ಲಾಸ್ಟ್ ಫ್ಲೋರ್. ಗ್ರೌಂಡ್ ಫಸ್ಟ್ ಆಯ್ತು, ಸೆಕೆಂಡ್ ಆಯ್ತು, ನೆಕ್ಸ್ಟ್ ಇವಾಗ ಥರ್ಡ್ ಫ್ಲೋರ್ಗೆ ಹೋಗ್ತಾ ಇದೀವಿ. ಇದು ಫುಲ್ ಕಂಪ್ಲೀಟ್ ಬಂದ್ಬಿಟ್ಟು ಸರ್ ವುಡನ್ ಸ್ಟೇರ್ ಕೇಸ್. ಇದು ಹೆಂಗ್ ಮಾಡಿದೀವಿ ಅಂದ್ರೆ ಮೆಟಲ್ದು ಮಧ್ಯದಲ್ಲಿ ಸ್ಯಾಂಡ್ವಿಚ್ ಆಗಿದೆ ಸರ್. ಮಧ್ಯದಲ್ಲಿ ಮೆಟಲ್ ಇದೆ, ಟಾಪ್ ಮತ್ತೆ ಬಾಟಮ್ ಬಂದ್ಬಿಟ್ಟು ರಬ್ಬರ್ ವುಡ್ ನ ಸ್ಯಾಂಡ್ವಿಚ್ ಮಾಡಿದೀವಿ. ಕ್ಲೀನ್ ಸ್ಯಾಂಡ್ವಿಚ್ ಮಾಡಿ ಗೇನ್ ಮಾಡಿ ನೀವು ಎಷ್ಟು ಜೋರಾಗಿ ನಡಿಬಹುದು, ಏನು ಪ್ರಾಬ್ಲಮ್ ಆಗಲ್ಲ ಸರ್. ಈವನ್ ಸೌಂಡು ಬರಲ್ಲ. ಹೌದು. ಆಮೇಲೆ ಇದೆಲ್ಲ ರೇಲಿಂಗ್ಸ್ ಎಲ್ಲ ಬಂದ್ಬಿಟ್ಟು MS ರೇಲಿಂಗ್ಸ್ ಕೊಟ್ಟಿದೀವಿ. ಎಲ್ಲೂ ಜನರಲ್ ಆಗಿ ಏನ್ ಮಾಡ್ತೀವಿ, SS ರೇಲಿಂಗ್ಸ್ ಕೊಟ್ಬಿಡ್ತಾರೆ ಸರ್. ಅದು ತುಂಬಾ ಕಾಮನ್ ಆಗಿ ಹೋಗಿದೆ. ಇಲ್ಲಿ MS ನಾನೇ ತಗೊಂಡೋಗಿದೀವಿ, ಓಲ್ಡ್ ಟ್ರೆಡಿಷನ್ ತರ. ಮತ್ತೆ ಹ್ಯಾಂಡ್ ರೇಲ್ ಬಂದ್ಬಿಟ್ಟು ಕಂಪ್ಲೀಟ್ ರಬ್ಬರ್ ವುಡ್ ಕೊಟ್ಟಿದೀವಿ, 2 ಇಂಚಸ್ ಬೈ 2 ಇಂಚಸ್. ಇದು ಫುಲ್ ಕಂಪ್ಲೀಟ್ ಆಗಿ. ಓಕೆ. ಇದು ಲಾಸ್ಟ್ ಫ್ಲೋರ್ಗೆ ಲಿಫ್ಟ್ ಎಂಟ್ರಿ. ಸೊ ಮೇಲ್ಗಡೆ ತನಕ ಲಿಫ್ಟ್ ಎಂಟ್ರಿ ಇದೆ ವಿತ್ ಸ್ಕೈಲೈಟ್ ಇದೆ ಸರ್. ಇಲ್ಲಿ ಸ್ಟೇರ್ ಕೇಸ್ಗೆ ಆವಾಗಲೇ ಪೂಜಾ ರೂಮಿಗೆ ನೋಡಿದ್ವಲ್ಲ, ಪೂಜಾ ರೂಮ್ಗೆ ಲೈಟ್ ಬರ್ತಾ ಇದೆ ಅಂದ್ಬಿಟ್ಟು ಆ ಲೈಟ್ ಬರ್ತಿರೋದು ಮೇಲ್ ಟಾಪ್ ಅಲ್ಲಿ ಇದು ಸ್ಕೈಲೈಟ್ ಕೊಟ್ಟಿದ್ದೀವಿ. ಫುಲ್ ಸ್ಕೈಲೈಟ್ ಮೇಲ್ಗಡೆ ಗ್ಲಾಸ್ ಇದೆ ಸರ್, ಗ್ಲಾಸ್. ಇದು ಆಕ್ಚುಲ್ ಆಗಿ ಇದು ರೇಲಿಂಗ್ಸ್ ಹೆಂಗ್ ಫಾರ್ಮ್ ಮಾಡಿದೀವಿ ಅಂದ್ರೆ ಸರ್, ಟಾಪ್ ಅಲ್ಲಿ ಇರೋದು ವರ್ಟಿಕಲ್ಸ್ ಕೊಟ್ಟಿದೀವಲ್ಲ ಸರ್, ಇದು ಶಾಡೋ ಫಾರ್ಮ್ ಆಗ್ತದೆ ಸರ್. ಈ ಶಾಡೋನ ನೀವು ಇಲ್ಲಿ ಅಚೀವ್ ಮಾಡಿದೀವಿ ನೋಡಿ ಸರ್, ಇಲ್ಲಿ ಅಚೀವ್ ಮಾಡಿದೀವಿ ಆಕ್ಚುಲ್ ಆಗಿ. ಇಲ್ಲಿ ಈ ಶ್ಯಾಡೋ ಈಸ್ಟ್ ಕಡೆ ಇದ್ದಾಗ ಈ ವಾಲ್ ಮೇಲೆ ಬರ್ತದೆ, ವೆಸ್ಟ್ ಕಡೆ ಸನ್ ಹೋದಾಗ ಈ ವಾಲ್ ಮೇಲೆ ಬರ್ತದೆ. ಈ ಶ್ಯಾಡೋಸ್ ನ ತುಂಬಾ ಇಂಪಾರ್ಟೆನ್ಸ್ ಕೊಟ್ಟಿದೀವಿ ಆಕ್ಚುಲ್ ಆಗಿ, ಚೆನ್ನಾಗಿ ಕಾಣಿಸ್ತದೆ ಅಂದ್ಬಿಟ್ಟು ಕಂಪ್ಲೀಟ್ ಆಗಿ. ಸೇಫ್ಟಿನೂ ಆಯ್ತು, ಲುಕ್ ವೈಸ್ ಆಯ್ತು. ಇದು ಗೆಸ್ಟ್ ಬೆಡ್ರೂಮ್ ಸರ್. ಇದು ಸೇಮ್ ಮತ್ತೆ ವೀನಿಯರ್ದು ಇದು ಕೊಟ್ಟಿದೀವಿ, ಡೋರು ವಿತ್ ಬೀಡಿಂಗ್ ಕೊಟ್ಟಿದೀವಿ, ಬ್ಲಾಕ್ ಕಲರ್ ಸ್ಟ್ರಿಪ್ ಕೊಟ್ಟಿದೀವಿ. ಇದು ಗೆಸ್ಟ್ ಬೆಡ್ರೂಮ್. ಇದು ನಾರ್ಮಲ್ 2x2 ಟೈಲ್ಸ್ ಯೂಸ್ ಮಾಡಿದೀವಿ, ಕೋಟಾ ಟೈಲ್ಸ್. ಇದು ಬಂದ್ಬಿಟ್ಟು ಸೀಟರ್ಸ್ ಪ್ಲೇಸ್, ಯಾರು ಮಲ್ಕೊಬಹುದು, ಇಲ್ಲಿ ಚಿಲ್ ಔಟ್ ಮಾಡೋದಕ್ಕೆ, ಕಾಫಿ ಟೀ ಒಂದು ರೆಸ್ಟ್ ಮಾಡೋದಕ್ಕೆ ಒಳ್ಳೆ ಸ್ಪೇಸ್. ಇದು ಕಂಪ್ಲೀಟ್ ಆಗಿ ಎಲಿವೇಶನ್ಗೆ ಇದು ಓಪನ್ ಆಗ್ತದೆ. ಇದು 6 ಫೀಟ್ ಇದೆಯಾ? ಇದು ಇಲ್ಲ 7 ಫೀಟ್ ಫುಲ್ ಕಂಪ್ಲೀಟ್ ಆಗಿ 7 ಫೀಟ್ ಬರ್ತದೆ. ವೆಂಟಿಲೇಷನ್ ಇದೆ, ಫುಲ್ ಥ್ರೂ ಔಟ್ ವೆಂಟಿಲೇಷನ್ ಇದೆ. ಆಮೇಲೆ ಇನ್ನೊಂದು ಅಬ್ಸರ್ವ್ ಮಾಡಿದಂಗೆ ಎಷ್ಟೇ ಈಚೆ ಬಿಸಿಲಿದ್ರು ಒಳಗಡೆ ಕೂಲ್ ಆಗಿ ಇರ್ತದೆ. ಅದು ಒಂದು ತುಂಬಾ ನ್ಯಾಚುರಲ್ ಐಟಮ್ಸ್ ಯೂಸ್ ಮಾಡಿದೀವಲ್ಲ, ಸೊ ಅದೊಂದು ಸ್ವಲ್ಪ ಕೂಲ್ ಆಗಿ ಇರ್ತದೆ. ಆಮೇಲೆ ಎಲ್ಲರೂ ಕೇಳ್ತಾರೆ ಸರ್, ಡಬಲ್ ಹೈಟ್ ಮಾಡಿದೀರಾ, ಮೇಂಟೆನೆನ್ಸ್ಗೆ ಹೆಂಗೆ ಅಂತ. ಇದು ನೋಡಿ, ಇದು ಓಪನ್ ಮಾಡ್ಬಿಟ್ಟು ಇದು ಫುಲ್ ಕಂಪ್ಲೀಟ್ ಆಗಿ ಹೊರಡೆಗೆ ಹೋಗ್ಬಿಟ್ಟು ಈ ಕಡೆಗೆ ಹೋಗಿ ಇಲ್ಲಿ ಹಂಗೆ ಫ್ಲೋ ಮಾಡ್ಬೋದು. ಇಲ್ಲಿ ಬಂದ್ರೆ ಇಲ್ಲಿ ಫುಲ್ ಕಂಪ್ಲೀಟ್ ಆಗಿ ಮೇಂಟೆನೆನ್ಸ್, ಗ್ಲಾಸ್ ಮೇಂಟೆನೆನ್ಸ್ ಆಗಿರ್ಬೋದು, ಎಲ್ಲ ಮಾಡ್ಬೋದು. ಇದು ಎಲಿವೇಶನ್ಗೆ ಇದೀವಿ ಇಲ್ಲಿ, ಇಲ್ಲ ಆಕ್ಸೆಸ್ ಕೊಟ್ಟಿರ್ತೀವಿ ಆಕ್ಚುಲ್ ಆಗಿ. ಇದು ಇನ್ ಕೇಸ್ ಯಾರಾದ್ರೂ ಮೇಂಟೆನೆನ್ಸ್ ಪ್ರಾಬ್ಲಮ್ ಅದು ಇದು ಅಂದ್ರೆ ಆ ಟೈಮಲ್ಲಿ ಇದು ಮಾಡ್ಬೋದು. ಓಕೆ, ಎಸ್ ಸರ್, ಸೂಪರ್. ಸೊ ಇಲ್ಲಿ ಒಂದು ಟಾಯ್ಲೆಟ್ ಇದೆಯಾ? ಇದೊಂದು ಅಟ್ಯಾಚ್ ಟಾಯ್ಲೆಟ್ ಇದೆ. ಇದಕ್ಕೂ ಅಷ್ಟೇ, ಇದೊಂದು ಸ್ಟೋರೇಜ್ ವಾಕ್ ಇನ್ ವಾರ್ಡ್ರೋಬ್ ಸರ್. ಇದೊಂದು ಸ್ಟೋರೇಜ್ ಇದೆ, ಇದು ಫುಲ್ ಕಂಪ್ಲೀಟ್ ಆಗಿ. ಇದು ಕಂಪ್ಲೀಟ್ ಸ್ಟೋರೇಜ್ ಕೊಟ್ಟಿದ್ದೀವಿ ಇಲ್ಲಿ. ನಾರ್ಮಲ್ ಓಪನೇಬಲ್ ಕೊಟ್ಟಿದ್ದೀವಿ ಇಲ್ಲಿ ಎಲ್ಲ ಕಂಪ್ಲೀಟ್ ಆಗಿ. ಮಿರರ್, ಡ್ರೆಸ್ಸಿಂಗ್ ಮಿರರ್ಗೆ ಅಂತ ಒಂದು ಸಿಂಪಲ್ ಲೆಡ್ಜ್ ಕೊಟ್ಬಿಟ್ಟು ಮಿರರ್ ಎಷ್ಟು ಸಿಂಪಲ್ ಆದರೆ ಸಿಂಪಲ್ ಆಗಿ ಎಲಿಗೆಂಟ್ ಆಗಿ ಇಟ್ಟಿದ್ದೀವಿ ಸರ್ ಕಂಪ್ಲೀಟ್ ಆಗಿ. ಇದು ಬಂದ್ಬಿಟ್ಟು ಸಾದ್ರಲ್ಲಿ ಸ್ಟೋನ್ ಯೂಸ್ ಮಾಡಿದ್ದೀವಿ ಫ್ಲೋರಿಗೆ. ಮತ್ತೆ ಇದು ಲೆಡ್ಜ್ ವಾಲ್, ಇದು ಕ್ಲಾಸೆಟ್ ಇದೆ, ಸೇಮ್ ಎಲ್ ಶೇಪ್ ಅಲ್ಲಿ. ವೆಟ್ ಡ್ರೈ ಏರಿಯಾ ಇದೆ, ಈ ಕಡೆಗೆ ಶವರ್ ಏರಿಯಾ ಡ್ರೈ ಇದೆ, ವೆಟ್ ಏರಿಯಾ ಇದೆ ವಿತ್ ನೀಶ್ ಪ್ರಾವಿಷನ್ ಕೊಟ್ಟಿದ್ದೀವಿ. ಬರುತ್ತೆ, ಸೇಮ್ ಎಲ್ಲ ಕಾನ್ಸೆಪ್ಟ್ ಇದೆ ತರ. ಅಂದ್ರೆ ನೀವು ಅಬ್ಸರ್ವ್ ಮಾಡಬಹುದು. ಇನ್ನೊಂದು ಹೈಲೈಟ್ ಏನ್ ಹೇಳಿ ಸರ್, ಮೇಲ್ಗಡೆ ಅದು ಸರ್ಕ್ಯುಲರ್ ಅಲ್ಲಿ ಓಪನ್ ಮಾಡಿದೀವಿ ಸರ್ ಸ್ಕೈಲೈಟ್ ಗೋಸ್ಕರ. ಟೆರೆಸ್, ಅದಕ್ಕೆ ಟೆರೆಸ್ ಸೇಫ್ಟಿ ಬೇಕಲ್ಲ ಸರ್, ಪ್ರೈವಸಿ ಇರಲ್ಲ ಅಂತಾರೆ. ಏನ್ ಮಾಡಿದೀವಿ, ಅದ್ರ ಮೇಲೆ ಸೋಲಾರ್ ನ ಪ್ಲೇಸ್ ಮಾಡಿದೀವಿ, ಯಾರು ಹೋದ್ರು ಏನು ಗೊತ್ತಾಗಲ್ಲ. ಪ್ರೈವಸಿನೂ ಇದೆ, ಲೈಟಿಂಗ್ ಇದೆ, ನ್ಯಾಚುರಲ್ ಲೈಟಿಂಗ್ ಇದೆ. ಸೊ ಇದು ಕಂಪ್ಲೀಟ್ಲಿ ಇಲ್ಲಿ ಇದು ಬರುತ್ತೆ. ನೆಕ್ಸ್ಟ್ ಬಾಲ್ಕನಿ. ಸೊ ಇದು ಟೆರೆಸ್ಗೆ ಹೋಗ್ತೀವಿ ಸರ್. ಇದು ಫುಲ್ ಕಂಪ್ಲೀಟ್ ಟೆರೆಸ್ಗೆ, ಇದು ವಾಕಿಂಗ್ ಪ್ಯಾಸೇಜ್. ಇದು ಗಜಿಬೋ ಅಂತ ಕರಿತೀವಿ. ಇದು ಹೈಟ್ ಮಾಡಿರಲ್ಲ, ಇದು ಹೈಟ್ ರೈಸ್ ಮಾಡ್ತೀವಿ ಸರ್. ಯಾಕಂದ್ರೆ ಮಳೆ ನೀರು ಎಲ್ಲೆಲ್ಲಿ ವಾಟರ್ ಇರ್ತದೆ, ವಾಟರ್ ಲಾಕ್ಡ್ ಏರಿಯಾಸ್ ಒಂದು ಡೌನ್ ಇರ್ಬೇಕು, ಇಲ್ಲ ಹೈಟ್ ಇರಬೇಕು, ಆ ಕಾನ್ಸೆಪ್ಟ್ ಅಲ್ಲಿ ಮಾಡಿರ್ತೀವಿ ಇದನ್ನ. ಇದು ಗಜಿಬೋ ಏರಿಯಾ ಅಂತೀವಿ. ಟ್ರೆಂಡಿ ಪೇಸ್ಟಲ್ ಕಲರ್ಸ್ ಯೂಸ್ ಮಾಡಿದೀವಿ ಗಜಿಬೋ ಏರಿಯಾನ. ಮುಂಚೆ ಗವಾಕ್ಷಿ ಅಂತ ಇದ್ರಲ್ಲ ಸರ್, ಕಿಂಡಿ ಮೇಲ್ ಇಡೋದು, ಸೈಡ್ ಅಲ್ಲಿ ಇಡೋದು, ಆ ಗವಾಕ್ಷಿನ ಇಲ್ಲಿ ಇಂಟ್ರೊಡ್ಯೂಸ್ ಮಾಡಿದೀವಿ ಆಕ್ಚುಲ್ ಆಗಿ. ಇಲ್ಲಿ ಫುಲ್ ಕಂಪ್ಲೀಟ್ ಆಗಿ ಇದು ಓಪನ್ ಮಾಡಿದ್ರೆ ವಿಂಡೋ, ಇದು ಗವಾಕ್ಷಿ ಸರ್ ಇದು. ಸೊ ಈ ಕಡೆಯಿಂದ ಪೀಪ್ ಥ್ರೂ ಮಾಡ್ಬೋದು ಸರ್, ಫುಲ್ ಕಂಪ್ಲೀಟ್ ಮನೆನೇ ಕಾಣಿಸ್ತದೆ ಇಲ್ಲಿ.
ಇದು ಫುಲ್ ಕಂಪ್ಲೀಟ್ ಓ, ಮನೆನೇ ಕೆಳಗಡೆ ತನಕ ಎಲ್ಲ ಕಾಣಿಸ್ತದೆ. ಕಾಣಿಸುತ್ತೆ ಎಸ್ ಸರ್, ಹೌದು. ಇದು ಆಮೇಲೆ ಡೀಟೇಲಿಂಗ್ ಇದು ನೋಡಿ ಸರ್, ಟೀಕ್ದು ಡೀಟೇಲಿಂಗ್ ಇದು. ಮುಂಚೆ ಕಾಲದಲ್ಲಿ ಲೆಗ್ಸ್ ಎಲ್ಲ ನೋಡ್ತಾ ಇದ್ರಲ್ಲ, ಆ ಥರ ಲೆಗ್ಸ್ ಇದೆಲ್ಲ ವುಡನ್ ಲೆಗ್ಸ್ ಥರ ಕಾನ್ಸೆಪ್ಟ್ ಅನ್ನು ಸೊ ಇಲ್ಲಿ ಆಲ್ಮೋಸ್ಟ್ ಜಿಮ್ ಏರಿಯಾ ಥರನೂ ನಾವು ಮಾಡ್ಕೊಬೋದು. ಮಲ್ಟಿ ಆಕ್ಟಿವಿಟಿ ರೂಮ್ ಥರನೂ ಯೂಸ್ ಮಾಡ್ಬೋದು. ಇದು ಲೆಡ್ಜ್ ಇನ್ ಕೇಸ್ ಏನಾದರೂ ಲೈಟ್ ಫುಡ್ಸ್ ಏನಾದರೂ ಮಾಡ್ಕೊಂಬಂದು ಪಾರ್ಟಿ ಏರಿಯಾಸ್ ಅಂತ ಮಾಡಿದಾಗ ಸ್ಟಾಕ್ ಮಾಡ್ಬೋದು, ಏನಾದರೂ ಬರ್ಡೇ ಪಾರ್ಟೀಸ್ ಆಗ್ಬೋದು, ಏನಾದರೂ ಒಂದು ಪ್ಲಾನ್ ಮಾಡ್ಬೋದು. ಇದು ಬಂದ್ಬಿಟ್ಟು ಓಪನ್ ಟೆರೆಸ್ ಸರ್. ಇದು ಇಲ್ಲಿ ಸಜ್ಜಾ ಬಂದ್ಬಿಟ್ಟು ಗ್ಲಾಸ್ ಅಲ್ಲಿ ಕ್ಲಾಡ್ ಮಾಡಿ ಸಜ್ಜಾನ ತಗೊಂಡಿದೀವಿ. ಇದು ರೈನ್ ಹಿಟ್ ಆಗ್ಬಾರ್ದು ಓಡೆಗೆ ಅಂದ್ಬಿಟ್ಟು. ಆದ್ಮೇಲೆ ಇದು ಫುಲ್ ಕಂಪ್ಲೀಟ್ ಸ್ಪೇಸ್ ಬಂದ್ಬಿಟ್ಟು ಓಪನ್ ಟೆರೆಸ್ ಬ್ರಿಕ್ ಜಾಲಿ ಕಾನ್ಸೆಪ್ಟ್ ಅಲ್ಲಿ ಮಾಡಿದ್ವಿ ಸರ್. ನಾರ್ಮಲ್ ಪ್ಯಾರಾಪಿಟ್ ವಾಲ್ ಹಾಕ್ಬಿಟ್ಟು ಕ್ಲೋಸ್ ಮಾಡಿಲ್ಲ, ಇಲ್ಲಿ ಬ್ರಿಕ್ ಜಾಲಿ ತರ ಮಾಡಿದೀವಿ. ಇದೊಂಥರ ಪೀಸ್ಫುಲ್ ಪ್ಲೇಸ್ ಇದೆ ಆಕ್ಚುಲ್ ಆಗಿ. ರೈನ್ ನ ಎಂಜಾಯ್ ಮಾಡ್ಬೋದು, ಎಲ್ಲಾನು ಇಲ್ಲಿ ಚೆನ್ನಾಗಿರ್ತದೆ, ಚೆನ್ನಾಗೇ ಬರುತ್ತೆ. ಓಕೆ, ಇದು ಸ್ಕೈಲೈಟ್ ಬಂದ್ಬಿಟ್ಟು ಇದು ಸ್ಟಡಿ ಏರಿಯಾಗೆ ಸ್ಕೈಲೈಟ್ ಸ್ಟಡಿ ಏರಿಯಾಗೆ ಬರ್ತದೆ. ಇದು ಟೆರೆಸ್ ಸರ್. ಇದು ಮೂವೇಬಲ್ ಇರ್ತದೆ, ಲ್ಯಾಡರ್. ಇದು ಎನಿ ಟೈಮ್ ಮೂವ್ ಮಾಡ್ಬೇಕಂದ್ರೆ ಮೂವ್ ಮಾಡ್ಬೋದು. ಇದನ್ನ ಬೇಡ ಅಂದ್ರೆ ಫಿಕ್ಸ್ ಮಾಡ್ಬಿಡ್ಬೋದು ಫುಲ್ ಕಂಪ್ಲೀಟ್. ಎಲ್ಲರಿಗೂ ಆಕ್ಸೆಸ್ ಇರಲ್ಲ, ಒನ್ಸ್ ಇನ್ ಎ ವೈಲ್ ಹೋಗೋ ತರ ಇದು ಲ್ಯಾಡರ್ ಇದೆ ಆಕ್ಚುಲ್ ಆಗಿ. ಇದು ಸೊ ಇಲ್ಲಿ ಇದು ಟೆರೆಸ್ ಸರ್. ಸರ್ ಇಲ್ಲಿ ಏನು ಮಾಡಿದೀವಿ ಅಂದ್ರೆ ಪ್ರಾವಿಷನ್ಸ್ ಕೊಟ್ಟಿದ್ದೀವಿ ಸರ್. ಒಂದು ಅಲ್ಲಿ ಪ್ರೆಷರ್ ಪಂಪ್ಗೆ ಅಂತ ಪ್ರಾವಿಷನ್ ಕೊಟ್ಟಿದ್ದೀವಿ, ಇಲ್ಲಿ ಸಾಫ್ಟ್ನರ್ಗೆ ಅಂತ ಕೊಟ್ಟಿದ್ದೀವಿ. ಈವನ್ OHT ನೋಡ್ಬೋದು, ಡಿಸೈನ್ ಅಲ್ಲೂ ಡಿಸೈನ್ ಕೊಟ್ಟಿದ್ದೀವಿ, ಅದು ಡಿಸೈನ್ ಇದೆ. ಕ್ಲೇ ಟೈಲ್ಸ್ ಯೂಸ್ ಮಾಡಿದೀವಿ ಫ್ಲೋರಿಂಗ್ಗೆ, ಆ ಟೆರೆಸ್ಗೆ ಈ ಟೆರೆಸ್ಗೆ. ಓಕೆ, ಇಲ್ಲಿ ಬಂದ್ಬಿಟ್ಟು ಸ್ಕೈಲೈಟ್ ಸರ್. ಜನರಲ್ ಆಗಿ ಸ್ಕೈಲೈಟ್ ಅಲ್ಲಿ ಏನಾಗ್ತದೆ ಅಂದ್ರೆ ಮಾಯಿಶ್ಚರ್ ಅಲ್ಲಿ ಏನಾಗ್ತದೆ, ವಾಟರ್ ಡ್ರಾಪ್ಲೆಟ್ಸ್ ಬರ್ತದೆ, ಲೀಕೇಜ್ ಅಂತ ಕಂಪ್ಲೇಂಟ್ಸ್ ಬರ್ತದೆ. ಆ ಕಂಪ್ಲೇಂಟ್ಸ್ ನ ಓವರ್ಕಮ್ ಮಾಡೋದಕ್ಕೆ ಏನ್ ಮಾಡಿದೀವಿ, ಇಲ್ಲಿ ಕಂಪ್ಲೀಟ್ ಆಗಿ ವಿಂಡೋಸ್ ಕೊಟ್ಟಿದೀವಿ. ಸೊ ಮಾಯಿಶ್ಚರ್ ಬಂದ್ಬಿಟ್ಟು ಏನಾಗ್ತದೆ, ಗ್ಲಾಸ್ ಮೇಲೆ ಸೆಟ್ಲ್ ಆಗಿ ಡ್ರಾಪ್ಲೆಟ್ಸ್ ಬರೋದನ್ನ ಲೀಕೇಜ್ ಅಂದ್ಬಿಡ್ತಾರೆ. ಸೊ ಅವಾಗ ಏನ್ ಮಾಡಿದೀವಿ, ಈ ತರ ಹಿಂಗ್ ಏರ್ ಔಟ್ ಮಾಡೋದಕ್ಕೆ ಮಾಡಿದ್ರೆ ಕಂಪ್ಲೀಟ್ ಆಗಿ ನಿಮಗೆ ಏನಾಗ್ತದೆ, ಎಲ್ಲೂ ಲೀಕೇಜ್ ಅನ್ನೋ ಕಾನ್ಸೆಪ್ಟೇ ಇರೋದಿಲ್ಲ. ಇದೊಂದು ಸ್ಕೈಲೈಟ್, ಇದು ಲಿಫ್ಟ್ ಬರ್ತಾ ಇತ್ತಲ್ಲ ಆ ಸ್ಕೈಲೈಟ್ಗೆ ಟಫ್ ಅಂಡ್ ಗ್ಲಾಸ್ ಕೊಟ್ಟಿದ್ದೀವಿ. ಸೇಂಟ್ ಗೋಬೆನ್ ಬ್ರ್ಯಾಂಡ್ ಯೂಸ್ ಮಾಡಿದ್ದೀವಿ ಸರ್. ಇದು ಕ್ಲೇ ಟೈಲ್ಸ್ ಇದೆ. ಇದು ಬಂದ್ಬಿಟ್ಟು ಸೋಲಾರ್, ಎಲೆಕ್ಟ್ರಿಸಿಟಿ ಜನರೇಟ್ ಮಾಡೋದಕ್ಕೆ ಸೋಲಾರ್. ಅದು ಲಿಫ್ಟ್ಗೆ ಹೆಡ್ ರೂಮ್ ವಿತ್ ಅದು 3 phase ಮೋಟರ್ಗೆ ಸೇಫ್ಟಿಗೆ ಅಂತ ಕೊಟ್ಟಿದ್ದೀವಿ. ಅದು ವಾಟರ್ ಹೀಟರ್ ಸರ್, ವಾಟರ್ ಹೀಟರ್ಸ್. ಓಕೆ, ಅಂಡ್ ದೆನ್ ರೇಲಿಂಗ್ಸ್ ಕೊಟ್ಟಿದ್ದೀವಿ. ಎಲ್ಲೂ ಕೂಡ MS ರೇಲಿಂಗ್ಸು ಸೇಮ್. ನಾವು ರೇಲಿಂಗ್ಸ್ ಏನು ಸ್ಟೇರ್ ಕೇಸ್ ಕೊಟ್ಟಿದ್ವಿ, ಅದೇ ಪ್ಯಾಟರ್ನ್ ಒಂದೇ ಥೀಮ್ ನ ಫುಲ್ ಬಿಲ್ಡಿಂಗ್ ಬರುತ್ತೆ. ಓಕೆ, ಎಸ್ ಸರ್, ಸೂಪರ್. ಸೊ ಮೇಲ್ಗಡೆನೂ ಎಲ್ಲ ಪಕ್ಕ ಪ್ಲಾನ್ ಮಾಡಿ, ಎಲ್ಲ ಪಕ್ಕ ಪ್ಲಾನ್ ಆಗಿದೆ. ಆಮೇಲೆ ಬ್ರ್ಯಾಂಡ್ಸ್ ಯೂಸ್ ಮಾಡೋದು ನೋಡ್ಬೋದು ಸರ್. ಆಶೀರ್ವಾದ್ ಫ್ಲೋ ಗಾರ್ಡ್, ಆಶೀರ್ವಾದದ ಯೂಸ್ ಮಾಡಿದೀವಿ. ಪೈಪ್ಸ್ ಎಲ್ಲ CPVC ಪೈಪ್ಸ್ ಎಲ್ಲ ಆಶೀರ್ವಾದದಿದೆ. PVC ಎಲ್ಲ ಬಂದ್ಬಿಟ್ಟು ಕಂಪ್ಲೀಟ್ ಆಗಿ ಸುಪ್ರೀಂ ಇರ್ತದೆ. ಟಫ್ ಅಂಡ್ ಗ್ಲಾಸ್ ಬಂದ್ಬಿಟ್ಟು ಸೇಂಟ್ ಗೋಬೆನ್ ಬ್ರ್ಯಾಂಡ್ ಇರ್ತದೆ. ಓಕೆ, ಎಲ್ಲ ಆಲ್ಮೋಸ್ಟ್ ಬ್ರ್ಯಾಂಡೆಡೇ ಇರ್ತದೆ ಸರ್ ಎಲ್ಲ. ಓಕೆ ಸರ್, ಇವಾಗ ಪ್ರಾಜೆಕ್ಟ್ ಕೂಡ ತೋರಿಸಿದ್ರಿ. ಆ್ಯಕ್ಚುಲಿ ಏನಂದರೆ ಇಷ್ಟು ಬಿಲ್ಡಿಂಗ್ಸು ಇಷ್ಟು ವರ್ಷದಲ್ಲಿ ಮಾಡಿರ್ತೀನಿ, ಎಷ್ಟೊಂದು ಜನಕ್ಕೆ ತೋರಿಸಿರ್ತೀನಿ. ಇದು ನನಗೂ ಆ್ಯಕ್ಚುಲಿ ಹೊಸದು ಈ ಥರ ಒಂದು ಕಾನ್ಸೆಪ್ಟು, ಮತ್ತು ಸಬ್ಸ್ಕ್ರೈಬರ್ಸ್ ಕೂಡ ಹೊಸದಾಗಿ ನೋಡಿರ್ತಾರೆ. ಆ ಥರ ಒಂದು ಪ್ಲ್ಯಾನ್ ಮಾಡಿದ್ದೀರಾ. ಸೊ ಇದು ಟೋಟಲ್ ಆಗಿ ಎಷ್ಟು ಟೈಮ್ ತೊಗೊಂತು ಸರ್ ಇದು ಮಾಡಿ? ಸರ್ ಇದು ಟೈಮ್ ಆಲ್ಮೋಸ್ಟ್ 12 months ಆಗಿದೆ. 12 months ಆಗಿದೆ. ಓಕೆ, ಯಾಕಂದರೆ ಈಚ್ ಆ್ಯಂಡ್ ಎವ್ರಿ ಡೀಟೇಲ್ ನೋಡ್ಕೊಂಡಿದ್ದಾರೆ. ಯಾವ ಕಾರ್ನರಲ್ಲಿ ಎಲ್ಲೂ ಸ್ಪೇಸ್ ವೇಸ್ಟ್ ಆಗಿಲ್ಲ. ಎಲ್ಲೆಲ್ಲಿ ಪರ್ಫೆಕ್ಟಾಗಿ ಮಾಡಬೇಕು, ಫ್ಯೂಚರ್ ಪ್ಲ್ಯಾನ್ ಮಾಡಿ ಎಲ್ಲೂ ಆಲ್ಟ್ರೇಷನ್ ಮಾಡ್ದಂಗೆ ಕ್ಲೀನಾಗೆ ಬೇಸಿಕ್ ಕೆಳಗಿಂದ ಹಿಡಿದು ಟಾಪ್ ಫ್ಲೋರ್ ತನಕ ಎಲ್ಲ ಪ್ಲಾನ್ ಮಾಡಿರೋವಂಥದ್ದು. ಸರ್ ಇವಾಗ ಈ ಪ್ರಾಜೆಕ್ಟ್ ಎಲ್ಲ ಮಾಡಿದ್ರಲ್ಲ, ಸೊ ಇದನ್ನ ಲೈಕ್ ಇಷ್ಟೇ ಡೈಮೆನ್ಷನಲ್ಲಿ ಇರಬೇಕಾ, ಅಥವಾ ಈ ಪ್ರಾಜೆಕ್ಟ್ನ ಲೈಕ್ ಬೇರೆಯವ್ರು ಮಾಡ್ಬೇಕಾದ್ರೆ ಡೈಮೆನ್ಷನ್ ಏನಾದ್ರು? ಇಲ್ಲ, ಡಿಫ್ರೆಂಟ್ ಡೈಮೆನ್ಷನ್ಸ್ ಅಲ್ಲೂ ಮಾಡ್ತಾ ಇದೀವಿ ಸರ್. ಇದು 2030 ಅಲ್ಲಿ ಮಾಡ್ತಾ ಇದೀವಿ, 3040 ಅಲ್ಲಿ ಮಾಡ್ತಾ ಇದೀವಿ, 3050 ಅಲ್ಲಿ ಮಾಡ್ತಾ ಇದೀವಿ, 6040 ಅಲ್ಲಿ ಮಾಡ್ತಾ ಇದೀವಿ. ತುಂಬಾ ಡಿಫ್ರೆಂಟ್ ಆಗಿ ಮಾಡ್ಬೋದು ಸರ್. ಡಿಪೆಂಡಿಂಗ್ ಆನ್ ಸ್ಪೇಸಸ್ ನ ನಾವು ಪ್ಲಾನ್ ಮಾಡ್ತೀವಿ. ಆಕ್ಚುಲ್ ಆಗಿ ಪ್ಲಾನಿಂಗ್ ಮೇಲೆ ಇರ್ತದೆ ಎಲ್ಲ. ನೀವು ಬರೀ ಬೆಂಗಳೂರಲ್ಲಿ ಮಾತ್ರ ಮಾಡೋದಾ ಅಥವಾ ಎಲ್ಲೆಲ್ಲಿ ಮಾಡ್ತೀವಿ? ಇಲ್ಲ ಸರ್, ಬ್ಯಾಂಗ್ಳೂರು, ಮೈಸೂರು, ತುಮಕೂರು, ಈ 3 ಕಡೆ ಇವಾಗ ಸದ್ಯಕ್ಕೆ ಕಾನ್ಸಂಟ್ರೇಟ್ ಮಾಡ್ತಾ ಇದ್ದೀವಿ ಸರ್. ಆಮೇಲೆ ಇನ್ನೊಂದು ಡೌಟ್ಸ್ ಏನಂದ್ರೆ, ಆಫೀಸ್ ಎಲ್ಲ ಇದು ಮಾಡ್ತೀರಾ ಅಂದ್ರೆ ಕಮರ್ಷಿಯಲ್, ಸೆಮಿ ಕಮರ್ಷಿಯಲ್ ಆ ಥರ ಮಾಡ್ತೀರಾ? ಹೌದು ಸರ್, ಕಮರ್ಷಿಯಲ್ ಮಾಡ್ತೀವಿ, ಕಮರ್ಷಿಯಲ್ ಪ್ರಾಜೆಕ್ಟ್ಸ್ ನಡೀತಿದ್ದಾವೆ. ಆಮೇಲೆ ರೆಸಿಡೆನ್ಷಿಯಲ್ ಮಾಡ್ತಾ ಇದೀವಿ. ಕಂಪ್ಲೀಟ್ ಇಂಡಸ್ಟ್ರಿಯಲ್ ಕೂಡ ಕಂಪ್ಲೀಟ್ ಆಗಿ ಕವರ್ ಮಾಡ್ತಾ ಇದೀವಿ ಆಕ್ಚುಲ್ ಆಗಿ. ಸೂಪರ್ ಸರ್. ನಿಮ್ದು ಪ್ಯಾಕೇಜಸ್ ಏನಾದ್ರು ಬರುತ್ತಾ? ಎಸ್ ಸರ್, ಡಿಫ್ರೆಂಟ್ ಪ್ಯಾಕೇಜಸ್ ಇದೆ. ಈ ಇನ್ಫಾರ್ಮೇಶನ್ ಬೇಕು ಅಂದ್ರೆ ನಮ್ದು ನಾಗರಬಾವಿ ಆಫೀಸ್ ಸರ್. ಅಲ್ಲಿ ಎಕ್ಸ್ಪೀರಿಯನ್ಸ್ ಸೆಂಟರ್ ಇದೆ, ಫುಲ್ ಕಂಪ್ಲೀಟ್ ಇನ್ನೊಂದು ಮನೆ ತರಾನೇ ಸೆಟಪ್ ಮಾಡಿವಿ ಕಾಂಟೆಂಪ್ರರಿ ಡಿಸೈನ್ ಅಲ್ಲಿ. ಅಲ್ಲಿ ಬಂದ್ರೆ ಫುಲ್ ಕಂಪ್ಲೀಟ್ ಆಗಿ ಡೀಟೇಲ್ಸ್ ಮಾಡ್ತೀವಿ. ಯಾವ ಟೈಮಿಂದ ಯಾವ ಟೈಮಿಗೆ ನಿಮ್ಗೆ ಮೀಟ್ ಆಗ್ಬೋದು ಏನಾದ್ರು? ಸರ್ ನಮ್ದು ವರ್ಕಿಂಗ್ ಅವರ್ಸ್ ಬಂದ್ಬಿಟ್ಟು 10 AM to 8 PM ವರ್ಗು ಅವೈಲೇಬಲ್ ಅಲ್ಲಿ ಇದ್ದೇ ಇರ್ತೀನಿ. ಒಂದು ಪ್ರಯರ್ ಅಪಾಯಿಂಟ್ಮೆಂಟ್ ತಗೊಂಡ್ಬಂದ್ರೆ ಬೆಟರ್, ಸೊ ದಟ್ ನಾನಿನ ಸೈಟ್ ವಿಸಿಟ್ಸ್ ಹೋದಾಗ ಅಲ್ಲಿ ನಾನು ಅಕಾಮಡೇಟ್ ಮಾಡ್ಬೋದು ಟೈಮಿಂಗ್ಸ್ನ. ಸೊ ನಿಮಗೆ ಡಿಸ್ಕ್ರಿಪ್ಷನಲ್ಲಿ ಡೀಟೇಲ್ಸ್ ಇರುತ್ತೆ, ಮತ್ತು ಸ್ಕ್ರೀನ್ ಮೇಲೆ ಕೂಡ ನಂಬರ್ ಇರುತ್ತೆ, ಇವರು ಕಾಂಟ್ಯಾಕ್ಟ್ ಮಾಡ್ಬೋದು. ಸೊ ಈ ಥರ ಏನಾದ್ರು ನೀವು ಪ್ರಾಜೆಕ್ಟ್ಸ್ ಏನಾದ್ರು ಪ್ಲ್ಯಾನ್ ಮಾಡ್ತಿದ್ರೆ, ಅಥವಾ ಏನಾದ್ರು ಮುಂಚೆನೇ ನಿಮ್ಮ ಮನೆ ಇದ್ದರೆ ಅದನ್ನು ರಿನೋವೇಷನ್ ಮಾಡ್ತಾ ಇದ್ದರೆ, ಡೆಮಾಲಿಷ್ ಮಾಡ್ಬಿಟ್ಟು ಪ್ಲ್ಯಾನ್ ಏನಾದ್ರು ಮಾಡಬೇಕಂದ್ರೆ ಇವರು ಕಾಂಟ್ಯಾಕ್ಟ್ ಮಾಡ್ಬೋದು. ಸೊ ವಿಡಿಯೋ ಏನಾದ್ರು ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನೆಕ್ಸ್ಟ್ ವಿಡಿಯೋಲಿ ಸಿಗೋಣ. ಅಂಟಿಲ್ ಬಾಯ್.